ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ನಾಮದಲ್ಲಿ ನಾನು ಜಾನ್ ಸ್ಟೀಫನ್ ಮತ್ತೂರು ನಿಮ್ಮನ್ನು ವಂದಿಸುವನಾಗಿದ್ದೇನೆ. ಆಸರ್ ಟಿವಿ ಪ್ರಸ್ತುತಪಡಿಸುವ ವ್ಯತಿರಿಕ್ತ ಪರಿಸ್ಥಿತಿಯಲ್ಲಿ ಪ್ರತಿಸ್ಪಂದಿಸುವುದು ಹೇಗೆ ಎಂಬುದಾಗಿ ಹೇಳುವ ಲೈವ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ನಾನು ಸ್ವಾಗತಿಸ್ತೇನೆ. ವಿಶೇಷವಾಗಿ ಇವತ್ತು ನಮಗೆ ಹೆಚ್ಚು ಕಡಿಮೆ ಒಂದು 3-4 ಬಾರಿ ಪವರ್ ಕಟ್ ಆಯಿತು ಮತ್ತು ಬಹಳಷ್ಟು ಸಮಸ್ಯೆಗಳಾಯಿತು, ತಾಂತ್ರಿಕ ದೋಷಗಳಾಯಿತು. ಆದರೂ ನೀವೆಲ್ಲರೂ ಇದುವರೆಗೂ ಸಹಕರಿಸಿದ್ದೀರಿ, ನಮ್ಮ ಜೊತೆ ಪ್ರೋತ್ಸಾಹಿಸಿದ್ದೀರಿ, ನಮ್ಮ ಜೊತೆ ನಿಂತಿದ್ದೀರಿ. ಅದಕ್ಕಾಗಿ ನಾವು ನಿಮಗೆ ಚಿರಋಣಿಯಾಗಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಈ ಸಮಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ. ನೀವೆಲ್ಲರೂ ಬಹಳ ತಾಳ್ಮೆಯಿಂದ ಸಹನೆಯಿಂದ ಕಾದಿದ್ದಕ್ಕೋಸ್ಕರ ನಾನು ಬಲವಾಗಿ ನಂಬ್ತೇನೆ, ಇವತ್ತು ದೇವರು ನಮಗಾಗಿ ವಿಶೇಷವಾದನ್ನು ಇಟ್ಟಿದ್ದಾನೆಂಬುದಾಗಿ ಹೇಳಿ. ಈ ದಿನದಲ್ಲಿ ಕೂಡ ನಾವು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸುವಂಥ ಸಮಯ. ಮೊದಲನೇದಾಗಿ DGM ಬೇತಲ್ ಸಭೆಯ ಹಿರಿಯ ಸಭಾಪಾಲಕರು, ಸೇವಕರು ಹಾಗೂ ಆಸರ್ ಟಿವಿಯ ಸಂಸ್ಥಾಪಕರಾದ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ್ ಅವರನ್ನು ನಾನು ಮೊದಲನೇದಾಗಿ ಸ್ವಾಗತಿಸ್ತೇನೆ. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು, ನೀವು ಜಾಯ್ನ್ ಆಗಿದ್ದಕ್ಕಾಗಿ. ಹಾಗೆ ನಮ್ಮ ಮೊದಲೇ ಬೆಂಗಳೂರಿಂದ ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ ಈ ಸಮಯದಲ್ಲಿ ಸಂಪರ್ಕದಲ್ಲಿದ್ದಾರೆ ರೆವರೆಂಡ್ ಪಾಸ್ಟರ್ ಯಶವಂತ್ ಕುಮಾರ್ ಅವರು, ಶೆಕಿನಾ ಪ್ರಾರ್ಥನಾ ಮಂದಿರದ ಹಿರಿಯ ಸಭಾಪಾಲಕರು. ಕರ್ನಾಟಕ ರಾಜ್ಯದಾದ್ಯಂತ ಭಾರತದ ಅನೇಕ ಕಡೆಗಳಲ್ಲಿ ಅನೇಕ ಸಭೆಗಳನ್ನು ಸ್ಥಾಪಿಸಿ ನಾಯಕರನ್ನು ಎಬ್ಬಿಸಿ ಅನೇಕರನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಇವರಿಗೆ ಪರಿಚಯ ಇಲ್ಲದೆ ಇವರಿಲ್ಲ, ಯಾಕಂದರೆ ಇವರು ಒಂದು ಆತ್ಮಿಕ ತಂದೆಯಾಗಿ ಇವರ ಬಲಹೀನತೆಯಲ್ಲಿಯೂ ಈಗಿರುವ ದೈಹಿಕ ಸ್ಥಿತಿಯಲ್ಲಿಯೂ ಕೂಡ ಅದೇ ವೈರಾಗ್ಯ ಸಮರ್ಪಣೆಯನ್ನು ನೋಡುವಾಗ ಒಂದು ಬಹಳ ಸಂತೋಷ. So, Pastor, we want to welcome you for this program. Thank you so much. Thank you for inviting me. God bless you all. Thank you. Thank you, Pastor. ಪ್ರಿಯರೇ, ಈ ಸಮಯದಲ್ಲಿ ನಾನು ಬಲವಾಗಿ ನಂಬ್ತೇನೆ, ಅದೇ ಸಮಯದಲ್ಲಿ ನಮ್ಮ ಆಶಯ ಈ ಆಸರ ಟಿವಿ ಮೂಲಕ ಇದನ್ನು ನೋಡ್ತಿರೋ ಪ್ರತಿಯೊಬ್ಬರಿಗೂ ಇದೊಂದು ಪ್ರಯೋಜನವಾಗಬೇಕು, ಆಶೀರ್ವಾದವಾಗಬೇಕೆಂಬುದಾಗಿ. ನಿಮ್ಮಲ್ಲಿ ಅನೇಕರು ಅನೇಕ ಸಂದೇಶಗಳನ್ನು ಕಳಿಸಿದ್ದೀರಿ, ಪ್ರೋತ್ಸಾಹಗಳನ್ನು ಕಳಿಸಿದ್ದೀರಿ. ಅದಕ್ಕಾಗಿ ನಾವು ಮತ್ತೊಮ್ಮೆ ವಂದಿಸ್ತೇವೆ. ಫಸ್ಟ್ ಆಫ್ ಆಲ್, ಪಾಸ್ಟರ್, ಐ ವಾಂಟ್ ಟು ಕಮ್ ಟು ಯು ಇನ್ ದಿಸ್ chaos situation where the world is in fear. There is so much confusion going on. There is fear. How the child of God should respond in this situation? Number one, a child of God should know that, it is faith is opposite to fear. So at Yes. this time, what are we going to use? We're going to have faith in God. Jesus said, have faith in God. So we're Amen. going to have faith in God, anchored our soul to the trust and hope in Jesus. And when we do that, we know the Word of God encourages us. And as a believer, we are called a believer, we are supposed to believe. So we have to believe what we have to believe. We have to believe in the word of Jesus, where he said, I will not leave you, I will not forsake you. So Amen. That is an important trust that comes through the faith of God in our heart. ವೆರಿ ವಂಡರ್ಫುಲ್ ಯು ಸೆಡ್, ಪಾಸ್ಟರ್. ಪ್ರಿಯರೇ, ಪಾಸ್ಟರ್ ಯಶವಂತ್ ಕುಮಾರ್ ಅವರು ಮಾತಾಡುವಾಗ ಇದನ್ನು ಹೇಳಿದರು. ನಂಬಿಕೆ ಭಯಕ್ಕೆ ವಿರುದ್ಧವಾದಂಥದ್ದು. ಎಲ್ಲಿ ನಂಬಿಕೆ ಇರುತ್ತೋ ಅಲ್ಲಿ ಭಯ ಇರೋದಿಲ್ಲ, ಎಲ್ಲಿ ಭಯ ಇರುತ್ತೋ ಅಲ್ಲಿ ನಂಬಿಕೆ ಇರೋಲ್ಲ. ಇವತ್ತು ನಾವು ವಿಶ್ವಾಸಿಯಾಗಿ ಕರೆಯಲ್ಪಡ್ತಾ ಇರೋದು ನಂಬಿಕೆ ಮೂಲವಾಗಿರೋದ್ರಿಂದ. ಬಹಳ ಸುಂದರವಾಗಿ ಹೇಳಿದ್ರು. ಈ ಸಮಯದಲ್ಲಿ ನಾನು ಪಾಸ್ಟರ್ ಸುನಿಲ್ ಅವರನ್ನು ಕೇಳೋದಕ್ಕೆ ಬಯಸ್ತೇನೆ. ಪಾಸ್ಟರ್ ಯಶವಂತ್ ಕುಮಾರ್ ಅವರು ಈಗಾಗಲೇ ಹೇಳಿದರು, ನಂಬಿಕೆ ಇರುವಲ್ಲಿ ಭಯ ಇರೋದಿಲ್ಲ, ಭಯ ಇರುವಲ್ಲಿ ನಂಬಿಕೆ ಇರೋದಿಲ್ಲ. ನಾವು ವಿಶ್ವಾಸಿಗಳಂತ ಕರೆಯಲ್ಪಡೋದು ವಿಶ್ವಾಸ ನಮ್ಮಲ್ಲಿ ಇರೋದ್ರಿಂದ, ನಂಬಿಕೆ ನಮ್ಮಲ್ಲಿ ಇರೋದ್ರಿಂದ. ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಹೌದು, ಯಾಕಂದರೆ ಭಯ ಎಂಬುವಂಥದ್ದು ಅದು ಸೈತಾನನಿಂದ ಬರುವುದೆಂಬುದು ಹೇಳೋದಕ್ಕಿಂತ ಸೈತಾನನೇ ಭಯವಾಗಿದ್ದಾನೆ. ಭಯದ ಆತ್ಮ ಸೈತಾನನೇ ಭಯವಾಗಿದ್ದಾನೆ. ಅದಕ್ಕನ ಒಂದು ಭಯ, ಎರಡನೇದು ಪರಿಸ್ಥಿತಿಗಳನ್ನು ನೋಡುವಂಥದ್ದು, ಮೂರನೇದಾಗಿ ಚಿಂತೆಗಳು. ಇದರಿಂದಾಗಿ ಚಿಂತೆ ನಿಮಿತ್ತ ಜನರಿಗೆ ದೇವರ ಮೇಲೆ ನಂಬಿಕೆ ಇಟ್ಟು ಮುಂದುವರಿಲಿಕ್ಕೆ ಸಾಧ್ಯವಾಗದ ಒಂದು ಪರಿಸ್ಥಿತಿ. ಆವಾಗಲೇ ಹೇಳಿದಾಗೆ ನಾನು ದೇವರ ವಾಕ್ಯವನ್ನು ನೋಡಿಕೊಂಡು, ದೇವರ ವಾಕ್ಯವನ್ನು ನಂಬಿಕೊಂಡು, ಯೇಸು ಸ್ವಾಮಿಯ ಮುಖವನ್ನು ನೋಡಿಕೊಂಡು ನಾವು ಮುಂದುವರಿತೇವೆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ. ಅವಾಗಲೇ ನಾವು ನಂಬಿಕೆಯಲ್ಲಿ ಹೆಚ್ಚು ಬಲ ಹೊಂದೋದಕ್ಕೆ ಸಾಧ್ಯ ಮತ್ತು ಎಲ್ಲ ಪರಿಸ್ಥಿತಿಗಳನ್ನು ಜಯಿಸುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹೌದು, ಬಹಳ ಸುಂದರವಾಗಿ ಹೇಳಿದ್ರಿ. ನಾವು ಯಾವಾಗ ವಾಕ್ಯದಲ್ಲಿ ಭರವಸೆ ಇಟ್ಟು ನಾವು ಮುಂದೆ ಹೋಗ್ತೇವೆ,
ಆಗ ನಾವು ಎಲ್ಲವನ್ನು ಜಯಿಸಲಿಕ್ಕೆ ಸಾಧ್ಯ. Yeah, Pastor, you are saying we are called believers because we believe in Jesus. But at the same time, so many people have so many beliefs. Yes. When we believe in Jesus that He has died for our sins, Yes. Yeah, Pastor, you said we believe, because of that we called as a believers. But so many people have beliefs in so many things. How would you want to derive or differentiate? believing in Jesus and believing in so many things is different. The Bible says only believe, and only believe on who? We believe in Jesus. And that is why the people who believe in so many other things, what we see is that they are not believing Jesus, they are believing so many other things. But as a result to believing in Jesus, we get the fruit of our faith, fruit of our believing, divine protection, provision, and God's leading. There's Very a beautifully promise of said, God Pastor. to us. Very Because beautifully He said. said, When we believe, I am with you till Yes. the end of this world. Who is with us? Jesus is with us. He lives in us. That's our faith. Yes. Yeah, very beautifully said, Pastor. You said, since we believe, we have that confidence because of our faith in Christ Jesus. ಈ ಸಮಯದಲ್ಲಿ ನಾನು ಪಾಸ್ಟರ್ ಸುನೀಲ್ ಅವರನ್ನು ಕೇಳೋದಕ್ಕೆ ಬಯಸ್ತೇನೆ. ಪಾಸ್ಟರ್ ಯಶವಂತ್ ಕುಮಾರ್ ಅವರು ಹೇಳಿದರು, ನಾವು ನಂಬಿಕೆ ಇರೋದರಿಂದ ಆ ಒಂದು ನಿರೀಕ್ಷೆ ನಮಗೆ ಇದೆ ಎಂಬುದಾಗಿ ಹೇಳಿ. ಹೌದು. ಆ ನಿರೀಕ್ಷೆಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ಬೆಳಿಬೇಕಂದ್ರೆ ದೇವರ ಮಕ್ಕಳಾಗಿ ನಾವು ಏನು ಮಾಡಬೇಕು? ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕು. ಯಾಕಂದರೆ ಕೀರ್ತನೆ ಪುಸ್ತಕದಲ್ಲಿ 1ನೇ ಕೀರ್ತನೆ 1-3 ವಾಕ್ಯದಲ್ಲಿ ಓದ್ತೇವೆ, ಯಾವನು ದುಷ್ಟನ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಂದಿಗೆ ಕುಳಿತುಕೊಳ್ಳದೆ, ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರವನ್ನು ಧ್ಯಾನಿಸುವವನು ಎಷ್ಟೋ ಧನ್ಯನೆಂಬುದಾಗಿ ವಾಕ್ಯ ನೋಡ್ತೇವೆ. ಆತನು ನೀರಿನ ಕಾಲುವೆಗಳ ಬಳಿ ಬೆಳೆದ ಮರದ ಹಾಗಿದ್ದಾನೆಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯ. ಮತ್ತು ಅದೇ ಸೇಮ್ ವಾಕ್ಯ ಯೆರೆಮೀಯ 17:5 ಮತ್ತು ಯೆರೆಮೀಯ 17:7 ಮತ್ತು 8ನೇ ವಾಕ್ಯದಲ್ಲಿ ಕೂಡ ಅಲ್ಲಿ ನೋಡ್ತಾ ಇದ್ದೆ, ಯೆಹೋವನಲ್ಲಿ ಭರವಸೆ ಇಡುವವನು ಅವನು ಧನ್ಯನೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನೋಡಲಿಕ್ಕೆ ನಮಗೆ ಸಾಧ್ಯ. ಹಾಗಾದರೆ ವಾಕ್ಯ ಎಷ್ಟು ನಾವು ಓದ್ತೇವೆ, ಎಷ್ಟು ಧ್ಯಾನ ಮಾಡ್ತೇವೆ, ಅಷ್ಟು ನಾವು ಆತ್ಮಿಕವಾಗಿ ಬೆಳೆಯುವುದಕ್ಕೆ, ನಾವು ನಂಬಿಕೆಯಲ್ಲಿ ಬೆಳೆಯುವುದಕ್ಕೆ, ನಿರೀಕ್ಷೆಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯ. ಹೌದು, ಬಹಳ ಸುಂದರವಾಗಿ ಹೇಳಿದ್ರಿ ಪಾಸ್ಟರ್ ಸುನೀಲ್ ಅವರೇ. ಈ ಸಮಯದಲ್ಲಿ ನಾವು ಈ ಒಂದು ಮಾತುಕತೆಯನ್ನು ನಾವು ಮುಂದುವರಿಸಲಿಕ್ಕಿದ್ದೇವೆ. ಅನೇಕ ಸಂಗತಿ ನಾವು ಕೇಳಲಿಕ್ಕಿದ್ದೇವೆ. ಆದರೆ ನಿನ್ನೆದಿಂದಲೇ ನಮ್ಮ ಮಧ್ಯದಲ್ಲಿ ಅನೇಕರು ಪ್ರಾರ್ಥನಾ ಮನವಿಗಳನ್ನು ಕಳಿಸಿದ್ರು. ನಾವು ಅನೇಕ ಪ್ರಾರ್ಥನಾ ಮನವಿಗಳಿಗೆ ಪ್ರಾರ್ಥಿಸಲಾಗಲಿಲ್ಲ, ಯಾಕಂದರೆ ಬಹಳ ಸಂಗತಿಯನ್ನು ನಾವು ಕಲಿತಿದ್ದರಿಂದ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಕೆಲವರು ಪ್ರಾರ್ಥನೆ ಕಳಿಸಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ಅಕ್ಷಯ್ ಡೇವಿಡ್ ಅನ್ನೋರು ಅಮೇರಿಕದಿಂದ ಕೇಳಿದ್ದಾರೆ, ಅವರ ಮಗನಿಗಾಗಿ ಪ್ರಾರ್ಥಿಸುವಂತೆ, ಅವರ ಹಿರಿಯ ಮಗ ಅವಿನಾಶ್ ಡ್ಯಾನಿಯಲ್ಗಾಗಿ, ಅವರ ಮದುವೆಗಾಗಿ. ಸೊ ಈ ಸಮಯದಲ್ಲಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ ಪಾಸ್ ಸುನೀಲ್ ಅವರೇ, ಅವರ ಮಗ ಅವಿನಾಶ್ ಡ್ಯಾನಿಯಲ್ಗಾಗಿ ನೀವು ಪ್ರಾರ್ಥಿಸುವಂತೆ ಕೇಳ್ಕೊಳ್ತೇನೆ. ಓಕೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಅಮೆರಿಕ ದೇಶದಿಂದ ಡಾಕ್ಟರ್ ಅಕ್ಷಯ್ ಎಂಬವರು ತಮ್ಮ ಪ್ರಾರ್ಥನಾ ಕೋರಿಕೆಯನ್ನು ಕಳಿಸಿಕೊಟ್ಟಿದ್ದಾರೆ. ಅವರ ಮಗ ಒಂದು ಡ್ಯಾನಿಯಲ್ ಎಂಬ ಸಹೋದರನಿಗೋಸ್ಕರ, ಅವಿನಾಶ್ ಡ್ಯಾನಿಯಲ್ ಎಂಬ ಸಹೋದರನಿಗೆ ಪ್ರಾರ್ಥಿಸುವುದಕ್ಕಾಗಿ ಅವರು ಪ್ರಾರ್ಥನಾ ಕೋರಿಕೆಯನ್ನು ಕಳಿಸಿಕೊಟ್ಟಿದ್ದಾರೆ. ಕರ್ಣ ವಾಕ್ಯದಲ್ಲಿ ಓದುತ್ತೇವೆ, ಸ್ವಾಮಿ ನೀನು ಹತ್ತಿರದಲ್ಲಿದ್ದರೂ ದೂರದಲ್ಲಿದ್ದರೂ ನೀನು ದೇವರಾಗಿದ್ದಿ ಎಂಬುದಾಗಿ. ಇಲ್ಲಿ ನಾವು ಪ್ರಾರ್ಥಿಸೋಕೆ ಅಮೇರಿಕದಲ್ಲಿ ನೀನು ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಿ. ಯಾಕಂದರೆ ನೀನು ಸರ್ವವ್ಯಾಪಿ, ಸರ್ವಭೌಮನು, ಸರ್ವಶಕ್ತನಾದಂಥ ದೇವರು ಸ್ವಾಮಿ. ಈಗಲೇ ಕರ್ತನೆ ಆ ಒಂದು ಕುಟುಂಬಕ್ಕೆ ನೀನು ಉತ್ತರವನ್ನು ಕೊಡಬೇಕೆಂಬುದಾಗಿ ಕರ್ತನೆ ಕೇಳಿಕೊಡ್ತೇವೆ. ಅವರ ಜೀವಿತದ ಬಿಡುಗಡೆಯನ್ನು ಅನುಭವಿಸುವ ಹಾಗೆ ನೀನು ಕೃಪೆ ತೋರಿಸು. ಕಾರ್ಯ ಮಾಡುವುದಕ್ಕೆ ಸ್ತೋತ್ರ, ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಆಮೆನ್. ಈ ಸಮಯದಲ್ಲಿ ಹಾಗೆ ನಮ್ಮ ಮಧ್ಯದಲ್ಲಿ ಇನ್ನೂ ಕೆಲವು ಪ್ರಾರ್ಥನೆ ಇದೆ.
ಅದಕ್ಕಿಂತ ಮೊದಲು ನಮ್ಮ ವೀಕ್ಷಕರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ, ನಿಮಗೆ ಏನಾದರೂ ಪ್ರಾರ್ಥನಾ ಮನವಿಗಳು ಇರೋದಾದರೆ ಅಥವಾ ನಮ್ಮ ಅತಿಥಿಗಳ ಸಂಗಡ ನಿಮಗೆ ಏನಾದರೂ ಕೇಳಬೇಕಂತಿರೋದಾದರೆ, ಯಾಕಂದರೆ ನಮ್ಮದಲ್ಲಿ ಹಿರಿಯ ಸಭಾಪಾಲಕರಾದಂಥ ಪಾಸ್ ಯಶವಂತ್ ಕುಮಾರ್ ಅವರಿದ್ದಾರೆ, ಹಾಗೆ ಪಾಸ್ ಸುನಿಲ್ ಅವರಿದ್ದಾರೆ. ನಿಮಗೇನಾದರೂ ಕೇಳಬೇಕು ಅಥವಾ ಪ್ರಾರ್ಥಿಸಬೇಕು ಎಂಬುದಾಗಿ ನೀವು ಬಯಸೋದಾದರೆ ನಿಮ್ಮ ಪರದೆ ಮೇಲೆ ಈಗ ಕಾಣುವಂಥ ಸಂಖ್ಯೆಗೆ ನೀವು ವಾಟ್ಸಪ್ ಕಳಿಸ್ಬೋದು. ಆ ಸಂಖ್ಯೆ 7020576010. If you are watching us in YouTube and Facebook, you can use the comment box to send us the prayer request. Or if you want to anything with related to what we are discussing today, you can use the same comment box to ask us. So Pastor, I want to come to you. So you said already you mentioned that people when we have faith in our Lord Jesus Christ, we have a hope. So can you because you've been ministering for several years, several decades in fact, and you have seen so many generations, and you have seen so many people group, and you have planted churches across Karnataka and other parts also. So would you explain how a person can start his journey or grow in his journey as a child of God? Number one is a relationship with God. When we have a relationship with Him, but He said He will keep His eyes upon us and guide us and lead us. Relationship builds intimacy with God and also gives ability to hear God and to know God. When we start hearing God, that's the first step that we can go forward and we know that sure we are on the right track. So two important things always for a child of God is to hear His voice, recognize His presence. If we are able to recognize the presence, we know where we go, God is, we will continue to go. When we hear His voice, we have a proper direction. These two things are very essential to the child of God and commitment to with God if he has to go forward. Yes. Pastor, very beautifully said, Pastor. Hearing His voice and recognizing His presence, it is a very profound thing that you shared. ಪ್ರಿಯರೇ, ಪಾಸ್ ಯಶವಂತ್ ಕುಮಾರ್ ಅವರು ಮಾತಾಡುವಾಗ ಹೇಳಿದ್ರು, ದೇವರ ಸ್ವರವನ್ನು ಕೇಳುವುದು ಮತ್ತು ದೇವರ ಸಾನ್ನಿಧ್ಯವನ್ನು ಗ್ರಹಿಸುವುದು. ಪಾಸ್, ಐ ವಾಂಟ್ ಟು ಆಸ್ಕ್ ಯು, because many people have the question in their mind. Even in fact we had a discussion in our previous with our panels. So how a person or how a child of God can improve to hear the voice of God and also grow in recognizing the presence of God? Number one is waiting in the presence of God, which we call it prayer. Now, prayer is two ways. Sometimes we can say all we want to say, pour out our heart, and then get up and go. But that's not a real prayer. Real prayer is waiting in the presence of God. After we give our petition, our request, we have to wait God to speak into our heart. And when we are waiting like that, we can hear the voice of God. And when we start waiting in the presence of God, for sure we will not be destroyed, because God will definitely guide us in the right track. Yes. Yes. Thank you so much, Pastor. ಈ ಸಮಯದಲ್ಲಿ ನಾನು ಪಾಸ್ಟರ್ ಸುನಿಲ್ ಅವರನ್ನು ಕೇಳೋದಕ್ಕೆ ಬಯಸ್ತೇನೆ. ಪಾಸ್ಟರ್ ಅವರು ಹೇಳಿದ್ರು, ದೇವರ ಸ್ವರವನ್ನು ಕೇಳಬೇಕು, ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸಬೇಕು, ಅದರಲ್ಲಿ ಬೆಳಿಬೇಕೆಂಬುದಾಗಿ. ನೀವು ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ದೇವರ ಸ್ವರವನ್ನು ಕೇಳೋದ್ರಲ್ಲೂ ದೇವರ ಸಾನ್ನಿಧ್ಯವನ್ನು ಅನುಭವಿಸೋದ್ರಲ್ಲಿ ವಿಶೇಷವಾಗಿ ದೇವರ ಮಕ್ಕಳು ಯಾವ ರೀತಿಯಾಗಿ ಅದರಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಯಾವ ರೀತಿಯಾಗಿ ಅವರು ಅದರಲ್ಲಿ ಬೆಳಿಬೇಕು? ಪಾಸ್ಟರ್ ಹೇಳಿದ್ದು ನಿಜವಾಗಿ ಒಂದು ಸಂಗತಿಯಾಗಿದೆ. ತುಂಬ ಒಂದು ಒಳ್ಳೆಯ ಸಂಗತಿ ಅದು. ವಿಶ್ವಾಸಗಳ ಜೀವಿತದಲ್ಲಿ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂಥದ್ದು ಎಂಬುದಾಗಿ ಅನೇಕರು ಈ ಒಂದು ಸಾನ್ನಿಧ್ಯವನ್ನು ಅನುಭವಿಸುವುದರಲ್ಲಿ ತುಂಬ ಒಂದು ಕಡಿಮೆ ಎಂಬುದಾಗಿ ಹೇಳಬಹುದು. ಈವನ್ ಸ್ವರ ಕೇಳುವಂಥದ್ದು ಕೂಡ ಒಂದು ಸೈಡಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ,
ಕೆಲವೊಂದು ಪ್ರಾರ್ಥನೆ ನಂಬಿಕೆ ಇಲ್ಲದಂಥ ಒಂದು ಪ್ರಾರ್ಥನೆಗಳು. ಹೌದು. ದೇವರ ಸ್ವರ ಕೇಳುವುದು ಮತ್ತು ಪ್ರಸನ್ನತೆ ಅನುಭವಿಸುವುದು ತುಂಬ ಕಡಿಮೆ ಜನ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ಆದರೆ ಯಾವಾಗ ದೇವರ ಸ್ವರ ಕೇಳ್ತೇವೆ ಆ ವ್ಯಕ್ತಿ ಮಾತ್ರ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ಸಾಧ್ಯ. ಸ್ಪಷ್ಟವಾದ ದೃಢತೆ ಆತನ ಹೃದಯದಲ್ಲಿ ಇರುವುದರಿಂದ. Yes, yes, thank you, Pastor. Pastor, I think you have touched the core issue because you mentioned two things: hearing God's voice and experiencing the presence of God. But many people are not in that level. They are still immature. For all small things, they get upset, they are irritated, and they are confused. Yeah. So I just want to ask you, Pastor, as on behalf of them, they may be struggling inside, but at the same time they also want to improve. I think no one want to be in same condition. Now, if they want to improve, as I said, it begins with two things. One is devotion to God. When you have a disciplined devotion life of reading the word every day and getting the instruction through the word of God, which is very authentic. So, if a child of God disciplines his life in devotional life, for instance, when God saved me, I remember the first hour of the day or 2 hours of the day was very important to me, though I had a 12 hours job. I did 12 hours job, but I still waited in the presence of the Lord to spend and have devotion because of the love I developed in my heart for God. And because of that love, I was able to sit and read the word and have a devotion and then spend time in the presence of the Lord through prayer. Now, childhood is foundation. The foundation is waiting in the presence of the Lord, reading the word, having a devotion, developing a love towards God. When that grows in our heart, I think a child of God, step by step, can conquer the fleshly desires, the natural desires, the carnal desires, and overcome that by the love in Christ of Jesus. That's what it is. Pastor, very, very beautifully said. Since you have that rich experience, I think our viewers, I am thoroughly enjoying what you are saying. ಪ್ರಿಯರೇ, ಬಹಳ ಸುಂದರವಾಗಿ ಪಾಸ್ಟರ್ ಹೇಳಿದ್ರು, ನಮ್ಮಲ್ಲಿ ಒಂದು ಶಿಸ್ತು ಇರಬೇಕು, ಅದೇ ಸಮಯದಲ್ಲಿ ಡಿವೋಷನ್ ಇರಬೇಕು, ನಾವು ದೇವರೊಂದಿಗಿರುವ ಏಕಾಂತವಾದ ಸಮಯ. ಪಾಸ್ಟರ್, ಫಾರ್ ಮೆನಿ ಪೀಪಲ್, I even feel today devotion is a strange thing, and disciplining themselves is they think something which they are sacrificing in a big way. Again? Yeah, for many people, you said two things, discipline and devotion. But when we address in these days for the children of God, you should have a disciplined life, and your devotion, you should have a devotion life. They see in a surprise way, and for them they think they are doing some big sacrifice, or they are doing some favor to pastor. How you want to challenge them, or what you want to tell those people? They have to prioritize what is essential in life. Paul says, I can do all things through Christ Jesus who strengthens me. And where does he get his strength? He gets his strength in his inner man and the strength of the Holy Spirit. The Holy Spirit is promised. Isaiah 40:30, it says, they that wait on the Lord, they shall soar like an eagle. So the strength is hidden in waiting. And if they realize the importance of waiting in God, and that will definitely give them a strength. And as they wait, God will give them a strength to soar high. And they have to prioritize what is more important. Getting things from God is not more important. Living for God is more important. As we prioritize our desires of our heart
surely God's strength will strengthen us. And as Paul said, I can do all things through Christ Jesus who strengthen me. We can also do things for God. ಅಮೇಝಿಂಗ್ ಪಾಸ್ಟರ್, ಅಮೇಝಿಂಗ್, ವೆರಿ ಬ್ಯೂಟಿಫುಲ್ ಪಾಸ್ಟರ್. ಅಂದರೆ ಪ್ರಿಯರೇ, ನಮ್ಮ ಪಾಸ್ಟರ್ ಯಶವಂತ್ ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಬಹಳ ಚಂದವಾಗಿ ಹೇಳಿದ್ದಾರೆ. ಏನಂದರೆ ನಮ್ಮ ಆದ್ಯತೆಗಳನ್ನ ನಾವು ಸರಿಪಡಿಸ್ಕೊಳ್ಬೇಕು. ಅಂದರೆ ನಾವು ಶಿಸ್ತಾಗಬೇಕನ್ನೋದಾದರೆ ನಮ್ಮ ಆದ್ಯತೆಗಳನ್ನ ಸರಿಪಡಿಸ್ಕೊಳ್ಬೇಕು, ನಾವು ಅದಕ್ಕೆ ಮುಖ್ಯತ್ವವನ್ನು ಕೊಡಬೇಕು. ಅಂದರೆ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳಿಕ್ಕೆ, ನಮ್ಮ ಸಂತೋಷವನ್ನು ಕ್ರಿಸ್ತ ಯೇಸುವಿನಲ್ಲಿ ನಾವು ಹೊಂದಿಕೊಳ್ಳುವುದಕ್ಕೆ ನಾವು ಅದನ್ನು ಪ್ರಾಮುಖ್ಯ ಪಡಿಸುವಾಗ ದೇವರು ನಮಗೆ ಬೇಕಾದ ಬಲವನ್ನು ಕೊಡ್ತಾನೆ. ಅಂದರೆ ದೇವರ ಸ್ವರವನ್ನು ಕೇಳುವುದಕ್ಕೆ ಮತ್ತು ದೇವರ ಸಾನ್ನಿಧ್ಯವನ್ನು ಅನುಭವಿಸೋದಕ್ಕೆ. ಈ ಸಮಯದಲ್ಲಿ ನಾನು ಪಾಸ್ಟರ್ ಸುನೀಲ್ ಅವರನ್ನು ಕೂಡ ಕೇಳೋದಕ್ಕೆ ಬಯಸ್ತೇನೆ. ಪಾಸ್ಟರ್ ಅವರು ಎರಡು ಮುಖ್ಯ ಸಂಗತಿ ಅದು, ಒಂದು ಶಿಸ್ತಿರಬೇಕು, ಆತ್ಮಿಕ ಶಿಸ್ತಿರಬೇಕು. ಎರಡನೇದಾಗಿ ಅವರಲ್ಲಿ ಒಂದು ಡಿವೋಷನ್ ಇರಬೇಕು. ಅಂದರೆ ಅವರು ತಮ್ಮನ್ನು ದೇವರ ವಾಕ್ಯವನ್ನು ಕಲಿಯೋದಕ್ಕೂ ದೇವರ ಸಮ್ಮುಖದಲ್ಲಿರೋದಕ್ಕೂ ಪ್ರತ್ಯೇಕಿಸಬೇಕು. ಇವತ್ತು ಅನೇಕರು ಅದನ್ನು ಬಹಳ ಆಶ್ಚರ್ಯವಾಗಿ ನೋಡ್ತಾರೆ, ಅಥವಾ ಏನೋ ಸಭೆಗೋ ಸೇವಕರಿಗೋ ಏನೋ ತ್ಯಾಗ ಮಾಡಿದ ಹಾಗೆ ನೋಡ್ತಾರೆ. ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ತನ್ನನ್ನು ಶಿಸ್ತುಪಡಿಸ್ಕೊಳ್ಳಿಕ್ಕೂ ಅಥವಾ ದೇವರ ಸ್ವರವನ್ನು ಇನ್ನೂ ಕೇಳೋದ್ರಲ್ಲಿ ಬಹಳ ಸುಂದರವಾಗಿ ಹೇಳಿದಾಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ನಮ್ಮ ನೋಡಿ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ 3,000 ಜನರು ನೀರಲ್ಲಿ ಮುಳುಗಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡ್ರು. 42ನೇ ವಾಕ್ಯ ಹೇಳ್ತದೆ, ಅವರು ಅಪೊಸ್ತಲರ ಉಪದೇಶ ಕೇಳುವುದರಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ ನಿರತರಾಗಿದ್ದರು. ವಾಕ್ಯ ಕೊಡಲ್ಪಟ್ಟಿದ್ದು ನಿರತರಾಗಿದ್ದರು. ಇದರಲ್ಲಿ ನಾವು ನಿರತರಾಗಿರುವಂಥದ್ದು ಅಂದರೆ ಬಿಡದೆ ಇದನ್ನು ನಾವು ಯಾವಾಗ ಒಮ್ಮೆ ಮಾಡುವಂಥದ್ದಲ್ಲ, ಇದು ಪ್ರತಿದಿನ ಇದರಲ್ಲಿ ಅವರು ನಿರತರಾಗಿದ್ದರು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ. ಹಾಗಾದರೆ ಭಕ್ತಿ ಎಂಬುವಂಥದ್ದು ನಮ್ಮ ಜೀವಿತದಲ್ಲಿ ಅದು ದೈನಂದಿನ ಚಟುವಟಿಕೆ ಆಗಿರಬೇಕು. ಪ್ರಾರ್ಥನೆ ಆಗಿರ್ಬೋದು, ಆರಾಧನೆ ಆಗಿರ್ಬೋದು, ದೇವರ ವಾಕ್ಯದ ಧ್ಯಾನ ಆಗಿರ್ಬೋದು, ಇದು ನಮ್ಮ ಅನುದಿನದ ಒಂದು ಚಟುವಟಿಕೆ. ಇದು ಯಾವಾಗಲೊಮ್ಮೆ ಮಾಡುವಂಥದ್ದು. ಒಂದು ವೇಳೆ ನಾವು ಸಭೆಗೆ ಭಾನುವಾರ ಅಥವಾ ವಿದೇಶಗಳಲ್ಲಿ ಯುರೋಪಲ್ಲಿ ಭಾನುವಾರ ಅಥವಾ ಗಲ್ಫ್ ರಾಷ್ಟ್ರಗಳಲ್ಲಿ ಶುಕ್ರವಾರ ಒಂದು ವಾರಕ್ಕೊಮ್ಮೆ ಹೋಗಿ ಬರುವಂಥ ಒಂದು ಪ್ರಕ್ರಿಯೆ ಅಲ್ಲ. ಇದು ಪ್ರತಿ ದಿವಸ ಇದು ನಮ್ಮ ಜೀವಿತ ನಡೆಯುವಂಥ ಕಾರ್ಯ. ವೈಯಕ್ತಿಕ ಪ್ರಾರ್ಥನೆ, ವೈಯಕ್ತಿಕ ಆರಾಧನೆ, ವೈಯಕ್ತಿಕವಾದ ವಾಕ್ಯದ ಧ್ಯಾನ, ಕುಟುಂಬ ಪ್ರಾರ್ಥನೆ, ಇವೆಲ್ಲೂ ಪ್ರತಿದಿನ ನಮ್ಮ ಜೀವಿತದಲ್ಲಿ ಇರುವುದರ ಮೂಲಕವಾಗಿ ಮಾತ್ರ ನಾವು ಅದರ ಪ್ರಯೋಜನ ಪಡ್ಕೊಳ್ಳಿಕ್ಕೆ ನಾವು ಸಾಧ್ಯ. ಅಂದ್ರೆ ಒಬ್ಬ ವಿಶ್ವಾಸಿ ಆದವನು ಆತ್ಮಿಕ ಶಿಸ್ತಿರಬೇಕು. ಅಂದ್ರೆ ಪ್ರತಿದಿನ, ಅಂದ್ರೆ ನೀವು ನಿಮ್ಮ ಮಾತಲ್ಲಿ ಹೇಳಿದ ಹಾಗೆ ವಾರಕ್ಕೊಮ್ಮೆ ಹಾಜರಿ ಹಾಕೋದಲ್ಲ, ಬದಲಾಗಿ ಪ್ರತಿದಿನ ನಾವು ದೇವರ ಸಮ್ಮುಖದಲ್ಲಿ ಗಂಭೀರತೆಯನ್ನು ಅರಿತುಕೊಳ್ಬೇಕು, ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡು. ಹೌದು, ಬಹಳ ಸುಂದರವಾಗಿ ಹೇಳಿದೆ. ಈ ಸಮಯದಲ್ಲಿ ನಾವು ಪ್ರಿಯರೇ, ನಾವು ಈ ಒಂದು ಮಾತುಕತೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮೊದಲು ನಮ್ಮಲ್ಲಿ ಕೆಲವು ಪ್ರಾರ್ಥನಾ ಮನವಿಗಳಿದೆ, ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿ ನಾವು ಮುಂದುವರಿಯೋಣ. ಇಲ್ಲಿ ನಮ್ಮ ಮಧ್ಯದಲ್ಲಿ ಫಾಸ್ಟಿನಾ ಅನ್ನೋರು ಅವರ ದೃಷ್ಟಿಗೋಸ್ಕರ ಮತ್ತು ಮದುವೆಗೋಸ್ಕರ ಈ ಸಮಯದಲ್ಲಿ ನಮ್ಮಲ್ಲಿ ಕೇಳ್ಕೊಂಡಿದ್ದಾರೆ. So, Pastor, I request you to pray for Faustina. So she has a eyesight issue, and also pray for her marriage. Yeah, let's pray. Father, in the name of Jesus, we lift up Sister Faustina into your hands, O Lord. We pray the physical deficiency will be healed by you in the name of Jesus. We command that she will receive a touch of God. Even as we agree and pray together, you will release a healing virtue to flow her body and touch and recover, Lord. And also, Father, we pray for the future that you will work out, Lord, a right person to be united in the holy matrimony, to live as a partner and to live for the glory of Jesus. We thank you, Lord, for answering our prayer. We commit her, our Lord, bless her and give the desires of the heart. In Jesus' precious name we pray. Amen. 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 Thank you, Pastor. Thank you. ನಮ್ಮ ಮೊದಲು ಇನ್ನೊಂದು ಪ್ರಾರ್ಥನಾ ಮನವಿ ಕೂಡ ಇದೆ. ನನ್ನ ತಾಯಿ ಹೆಸರು ಚಿನ್ನಮ್ಮ, ವಾಕಿಂಗ್ ಹೋಗುವಾಗ ಬಿದ್ದು ಪಕ್ಕೆಲುಬು ತೊಂದರೆ ಆಗಿದೆ, ಅವರಿಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳಿಕೊಂಡಿದ್ದಾರೆ. ಈ ಸಮಯದಲ್ಲಿ ಪಾಸ್ಟರ್ ಸುನೀಲ್ ಅವರು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವಂತೆ ಕೇಳಿಕೊಳ್ತೇನೆ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕನ್ನು ಬಂದಿದ್ದೇವೆ. ಒಬ್ಬ ಮಗಳು ತಮ್ಮ ತಾಯಿ ಚಿನ್ನಮ್ಮ ಎಂಬವರಿಗೆ ಪ್ರಾರ್ಥಿಸುವುದಕ್ಕಾಗಿ ಪ್ರಾರ್ಥನಾ ಕೋರಿಕೆ ಕೊಟ್ಟಿದ್ದಾರೆ. ಅವರು ನಡ್ಕೊಂಡು ಹೋಗುವಾಗ ಅವರು ಬಿದ್ದು ಕರ್ತನೆ ಪಕ್ಕೆಲುಬಿಗೆ ತೊಂದರೆ ಉಂಟಾಗಿದೆ. ಪಕ್ಕೆಯನ್ನು
ಸೃಷ್ಟಿ ಮಾಡಿದಂಥ ದೇವರು ನೀನಾಗಿದ್ದಿ ಕರ್ತನೆ. ನೀನು ಕ್ರಿಯೇಟಿವ್ ಮಿರಕಲ್ ಮಾಡುವಂಥ ದೇವರೆಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತೇವೆ. ರೋಮ 4:14 ವಾಕ್ಯದಲ್ಲಿ ಇಲ್ಲದನ್ನು ಇದೆ ಎಂಬುದಾಗಿ ಕರೆಯುವಂಥ ದೇವರಾಗಿದೆ ಸ್ವಾಮಿ. ಈಗಲೇ ಅವರ ಪಕ್ಕೆಲುಬನ್ನು ಮುಟ್ಟಬೇಕು. ಕೀರ್ತನೆ 34ರಲ್ಲಿ 20ನೇ ವಾಕ್ಯದಲ್ಲಿ ಓದ್ತೇವಲ್ಲ, ನೀತಿವಂತನ ಒಂದೇ ಒಂದು ಎಲುಬು ಮುರಿಯಲ್ಪಡುವುದಿಲ್ಲ ಎಂಬುದಾಗಿ. ಹೌದು ಸ್ವಾಮಿ, ನೀನು ಅವರ ಪಕ್ಕೆಯನ್ನು ಸ್ಪರ್ಶಿಸಿ ಸಂಪೂರ್ಣವಾದ ಸೌಖ್ಯವನ್ನು ಅವರಿಗೆ ದಯಪಾಲಿಸಿಕೊಡಬೇಕೆಂಬುದಾಗಿ ಕರ್ತನ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಪ್ರಾರ್ಥನೆ ಕೇಳಿದ್ದಕ್ಕ ಸ್ತೋತ್ರ ಕರ್ತನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೆನ್. ಆಮೆನ್, ಆಮೆನ್. Thank you. Pastor, you were saying that the discipline and devotion is very important to Yes. hear God's voice and experience the presence of God. Yes. But in these days, even because of the lockdown and so many situations, even the ministries or the ministers of God also, they are little bit shaken. So because you have seen the ministry in city, you have seen the ministry in rural areas, both you have seen, and you have traveled so many countries and seen all the situation. What would you want to challenge or tell those pastors who are serving? ಪ್ರಿಯರೇ, ನಾನು ಕೇಳ್ತಾ ಇದ್ದೇನೆ ನಮ್ಮ ಪಾಸ್ಟರ್ ಯಶವಂತ್ ಕುಮಾರ್ ಅವರನ್ನು. ಇವತ್ತು ಅನೇಕರು ಈ ಒಂದು ಲಾಕ್ಡೌನ್ ಸ್ಥಿತಿಗತಿಯಲ್ಲಿ ಪಟ್ಟಣದಲ್ಲಿ ಆಗಲಿ ಹಾಗೂ ಹಳ್ಳಿಯ ಸೇವೆ ಮಾಡೋರು ಕೂಡ ಬಹಳಷ್ಟು ಗೊಂದಲದಲ್ಲಿದ್ದಾರೆ, ಸಮಸ್ಯೆಲಿದ್ದಾರೆ. ಅಂಥವ್ರಿಗೆ ನಾವು ಪಾಸ್ಟರ್ ಯಶವಂತ್ ಕುಮಾರ್ ಅವರು ಏನು ಹೇಳೋದಕ್ಕೆ ಬಯಸ್ತಾರೆ ಕೇಳೋಣ. Number one, for the Bible says God is going to shake shake the heaven and earth, but shake also the generations. And we see that this shaking is already predicted in the Word of God. So this shaking is to remove the dust on us. Amen. This shaking is to kind of separate the weed from our life. This is going like on a threshing floor. And this will really, create a faith in our heart. Now, I realize many churches are closed. Many pastors are under lockdown in the house. And, there is not even revenue also is not much there. And so now what has happened? To me, I think this has given us an opportunity to have faith in God. Amen. Because our dependency now is not on our giving of the people Amen. or sources we had so far, but our dependency has shifted to God. So today, a child of God, a man of God, a pastor has to lean upon Jesus and depend upon Him, and He's a prayer answering God. Amen. God could take Elijah and feed him through a raven. When the days was in famine, there was no food, but God found a raven to supply food for Elijah. The same way we see that when he was also disappointed and depressed in his life, God sent an angel and gave him, the bread and the water, said, Elijah, your journey is long, get up and go and strengthen him. So our God is a supportive God. This will teach us, according to me, this will teach us dependency on God, no more on people. So when we develop a dependency on God, for sure God is our hope. The Bible says, Hebrews 11 chapter verse 6, is a rewarder of them that diligently seek Him. So He's a rewarder. When we seek Him diligently, He is the rewarder. So I urge all the pastors, this is the time that we can focus on Jesus and we can spend more time, get acquainted with Him and draw near to Him. And this will help us really to recognize God's provision for our lives. I believe so far no pastors have gone hungry because God is a faithful God. Yes. And I think He has fed everyone. He will continue to feed everyone.
But not only that, the good news what I hear is so many pastors have risen and started to take care of the poor believers and take care of the poor pastors, supply them money, grocery, ration. And we see the kingdom of God is demonstrated in love by the Amen. leaders and the pastors by sharing with other people. So this Amen. is a time we really learn to trust God and dependency on God, and this will continue to honor our faith in Him. Yes, Amen. that's it. ಪ್ರಿಯರೇ, ಪಾಸ್ ಯಶವಂತ್ ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು. ಅಂದರೆ ಈ ಒಂದು ಕಾಲ ನಾವು ನಮ್ಮನ್ನು ಏನು ಶುದ್ಧೀಕರಿಸುವುದಕ್ಕಾಗಿ ಹೇಗೆ ಹೊಟ್ಟು ಗೋಧಿಯಿಂದ ಬೇರ್ಪಡುತ್ತೋ ಹಾಗೆ ಒಂದು ಶುದ್ಧೀಕರಣದ ಒಂದು ಬೇರ್ಪಡುವಿಕೆಯ ಸಮಯ, ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಳ್ಳುವಂಥ, ನಮ್ಮನ್ನು ನಾವು ನೋಡುವಂಥ ಸಮಯ. ಯಾಕಂದರೆ ಅನೇಕ ದೇವ ಸೇವಕರು ಇಲ್ಲಿ ಬಂದಿರೋರು ಅದನ್ನೇ ಹೇಳಿದರೆ, ಅದೇ ಸಮಯದಲ್ಲಿ ಅವರು ಹೇಳಿದರು, ಈ ದಿನಗಳಲ್ಲಿ ನಮಗೆ ಸಭೆಗಳು ಮುಚ್ಚಲ್ಪಟ್ಟಿರ್ಬೋದು ಅಥವಾ ಮತ್ತೊಂದು ಅನೇಕ ಕಾರ್ಯಗಳು ನಡೀತಾ ಇರ್ಬೋದು. ಆದರೆ ಒಂದು ಮಾತ್ರ ಸತ್ಯ, ನಾವು ನಮ್ಮ ಆಧಾರ ಜನರಿಂದ ಅಲ್ಲ, ನಮ್ಮ ಆಧಾರ ದೇವರಿಂದ. ಅದರಿಂದ ನಾವು ಕರ್ತನನ್ನು ಹೆಚ್ಚು ಆತುಕೊಳ್ಳಬೇಕು, ಆತನ ಮೇಲೆ ನಾವು ಹೆಚ್ಚು ಭರವಸೆ ಇಡಬೇಕು, ಆತನ ಮೇಲೆ ನಾವು ಹೆಚ್ಚು ದೃಷ್ಟಿ ಇಡುವಂತೆ ಕರ್ತನ ನಮ್ಮನ್ನು ಮಾಡ್ತಾ ಇದ್ದಾನೆ. ಯಾಕಂದರೆ ಅನೇಕ ಇನ್ನೂ ಒಂದು ಹೆಜ್ಜೆ ಮುಂದಾಗಿ ಹೋಗಿ ಹೇಳೋದಾದರೆ, ಅನೇಕ ಸೇವಕರುಗಳು ಕೂಡ ಅವ್ರು ಯಾರೊಬ್ಬರು ಇವತ್ತು ಹಸಿವೆಯಲ್ಲಿಲ್ಲ, ಯಾಕಂದರೆ ಕರ್ತನು ಎಲ್ಲರಿಗೂ ಒದಗಿಸ್ತಿದ್ದಾನೆ. ಇನ್ನೊಂದು ಕಡೆ ನೋಡೋದಾದರೆ ಅನೇಕ ಸೇವಕರು ಅನೇಕ ಕಡೆಗಳಲ್ಲಿ ಅನೇಕ ವಿಶ್ವಾಸಿಗಳಿಗೆ, ಅನೇಕ ಸಭೆಯವರಿಗೆ ಮತ್ತು ಹೊರಗಿನವರಿಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ, ಹಂಚಿಕೊಡ್ತಾ ಇದ್ದಾರೆ. ಇದೊಂದು ಅದ್ಭುತವಾದ ಸಮಯ. ಆದ್ದರಿಂದ ಈ ಕಾಲಘಟ್ಟ ನಾವು ಹೆಚ್ಚಾಗಿ ದೇವರನ್ನು ಆತುಕೊಳ್ಳುವಂತೆ, ನಾವು ಹೆಚ್ಚಾಗಿ ದೇವರನ್ನು ಹುಡುಕುವಂತೆ, ನಾವು ಹೆಚ್ಚಾಗಿ ದೇವರ ಮೇಲೆ ಭರವಸೆ ಇಡುವಂತೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಈ ಸಮಯದಲ್ಲಿ ನಾನು ಪಾಸ್ಟರ್ ಸುನಿಲ್ ಅವರನ್ನು ಕೂಡ ನಾನು ಈ ಸಮಯದಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ಪಾಸ್ಟರ್ ಅವರು ಬಹಳ ಸುಂದರವಾಗಿ ಹೇಳಿದ್ರು, ನಾವು ಹೆಚ್ಚಾಗಿ ದೇವರನ್ನು ಆತುಕೊಂಡು ಹೆಚ್ಚಾಗಿ ದೇವರ ಮೇಲೆ ಭರವಸೆ ಇಡುವಂಥ ಸಮಯ ಎಂಬುದಾಗಿ. ಇವತ್ತು ಅನೇಕ ಸಭೆಗಳು, ಸೇವೆಗಳು ಈ ಲಾಕ್ಡೌನ್ ಸ್ಥಿತಿಯಲ್ಲಿ ಕೂಡ ಬಹಳಷ್ಟು ನಾವು ಸಾಕ್ಷಿಗಳನ್ನು ಕೇಳಿದ್ದೇವೆ. ಅನೇಕರು ಹೊರಗಡೆ ಹೋಗಿ ಅನೇಕ ರೀತಿಯಾದ ಉಪಕಾರ ಸಹಾಯಗಳನ್ನು ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಇದನ್ನು ಸಭೆಗಳು ಮತ್ತೆ ಸೇವೆಗಳು ನೋಡಬೇಕು? ನಿಜವಾಗಿ ನಮ್ಮ ದೇವರ ವಾಕ್ಯದಲ್ಲಿ ಒಂದು ಓದ್ತೇವೆ, ಆದಿಕಾಂಡ 22:14, ನಮ್ಮ ದೇವರು ಒದಗಿಸುವಂಥ ದೇವರು. ಫಿಲಿಪ್ಪಿ 4:19 ತಂದೆ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನೆಂಬುದಾಗಿ ವಾಕ್ಯ ಕೂಡ ಹೇಳ್ತದೆ. ಅದರರ್ಥ ಈ ದಿನಮಾನಗಳಲ್ಲಿ ಪಾಸ್ಟ್ ಹೇಳಿದ ಹಾಗೆ ನಾವು ದೇವರ ಮೇಲೆ ನಂಬಿಕೆ ಇಡುವುದಾದರೆ, ಯಾವ ರೀತಿಯಲ್ಲಿ ಕೆರೀತ್ ಎಂಬಂಥ ಹಳ್ಳಕ್ಕೆ ದೇವರು ಏಲಿಯನನ್ನು ಹೋಗಿ ಅಡಗಿಕೋ ಎಂಬುದಾಗಿ ಹೇಳಿದಾಗ ಆತನ ಮಾತನ್ನು ನಂಬಿ ಆ ಬರಗಾಲದ ಸಮಯದಲ್ಲಿ ಕೆರೀತಿನ ಹಳ್ಳಕ್ಕೆ ಹೋದ. ದೇವರು ಒದಗಿಸಿದಾಗ ದೇವರ ಮೇಲೆ ಆತ ನಂಬಿದ್ದರಿಂದಾಗಿ ಆತನು ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ಕಾಗೆ ಬಂದು ರೊಟ್ಟಿ ಮತ್ತು ಮಾಂಸ ತುಂಡನ್ನು ತೆಗೆದುಕೊಂಡು ಬರುವಂಥದ್ದನ್ನು ಅಲ್ಲಿ ಕಾಣ್ತವೆ. ಅದೇ ದೇವರು ಇವತ್ತಿಗೂ ಜೀವಂತವಾಗಿದ್ದಾನೆ. ಯೇಸು ಸ್ವಾಮಿ ಇವತ್ತಿಗೂ ನಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಇರಬಹುದು ಈ ಪರಿಸ್ಥಿತಿಯಲ್ಲಿ ಕೆಲವರು ಜಾಬ್ ಕೆಲಸಗಳು ಕಳ್ಕೊಂಡಿರಬಹುದು, ಬಿಸ್ನೆಸ್ಗಳು ಇಲ್ಲ, ಆದಾಯ ಇಲ್ಲ. ಆದರೂ ಅದ್ಭುತವಾದ ರೀತಿಯಲ್ಲಿ, ವ್ಯತಿರಿಕ್ತವಾದ ರೀತಿಯಲ್ಲಿ ದೇವರು ನಮ್ಮ ಅವಶ್ಯಕತೆ ಪೂರೈಸೋದಕ್ಕೆ ಶಕ್ತನಾಗಿದ್ದಾನೆ. ಈಗಲಿಂದ ನೀವು ಹೇಳಿದ ಹಾಗೆ ಅನೇಕ ದೇವ ಸೇವಕರು ಇವತ್ತು ಈ ಲಾಕ್ಡೌನ್ ಸಂದರ್ಭದಲ್ಲಿ ಬಡವರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಆಹಾರ ಇಲ್ಲದವರಿಗೆ ಆಹಾರ ಹಂಚುತ್ತಾ ಇದ್ದಾರೆ. ಇದರ ಅರ್ಥ ಏನೆಂದರೆ ನಮ್ಮ ದೇವರು ಅದ್ಭುತ ಮಾಡುವ ದೇವರು. ಯಾಕಂದರೆ ನಾವು ಕೊರತೆಯಲ್ಲಿ ಇಲ್ಲ, ದೇವರ ಮಕ್ಕಳು ಯಾರು ಕೊರತೆಯಲ್ಲಿ ಬೀಳದಾಗಿ, ಆಹಾರ ಇಲ್ಲದೆ ಬೀಳದಾಗಿ ದೇವ್ರನ್ನ ಬಿಡಲಿಲ್ಲ. ಈ ಲಾಕ್ಡೌನ್ನಲ್ಲಿ ಹೇಗಾದರೂ ಮಾಡಿ ಬೇರೆಯವರ ಮೂಲಕ ಸಹಾಯ ಮಾಡಿ, ಹೇಗಾದರೂ ಮಾಡಿ ಎಲ್ಲ ದೇವ ಜನರನ್ನು ದೇವರು ನಡೆಸ್ತಾ ಇದ್ದಾನೆ. ಇದು ಈ ಯೇಸು ಸ್ವಾಮಿಯ ಒಂದು ಪೋಷಣೆಗೆ, ಒಂದು ನಡೆಸುವಿಕೆಗೆ ಒಂದು ಸಾಕ್ಷಿ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಹೌದು, ಎಸ್, ಭಾಳ ಸುಂದರವಾಗಿ ನೀವು ಹೇಳಿದ್ರಿ ಪಾಸ್ಟರ್. ಈ ಸಮಯದಲ್ಲಿ ಪ್ರಿಯರೇ, ನಾವು ಈ ಒಂದು ಮಾತುಕತೆಯನ್ನು ಮುಗಿಸ್ತೇವೆ, ನಾವು ಮುಂದುವರಿಸ್ತೇವೆ. ಆದರೆ ಅದೇ ಸಮಯದಲ್ಲಿ ನಿಮಗೆ ಏನಾದರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಅಥವಾ ನಿಮಗೇನಾದರೂ ನಮ್ಮ ಸೇವಕರ ಜೊತೆ ಕೇಳಬೇಕೆಂಬುದಾಗಿರೋದಾದರೆ ನೀವು ಅದನ್ನು ನಿಮ್ಮ ಪರದೆಯಲ್ಲಿ ಈಗ ಕಾಣಿಸುವಂಥ ಸಂಖ್ಯೆಗೆ ನೀವು ವಾಟ್ಸಪ್ ಸಂದೇಶ ಕಳಿಸಬಹುದು. ಅಥವಾ ನೀವು ಫೇಸ್ಬುಕ್ ಅಥವಾ ಯೂಟ್ಯೂಬ್ನಲ್ಲಿ ನೋಡ್ತಾ ಇರೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಅದನ್ನು ಕಳಿಸ್ಬೋದು. ಸಂಖ್ಯೆ ಈ ರೀತಿಯಾಗಿದೆ: 7022576010. ನಾನು ಮತ್ತೊಮ್ಮೆ ಹೇಳ್ತೇನೆ, 7022576010.
ಸೊ ಈ ಸಮಯದಲ್ಲಿ ನಾವು ಪಾಸ್ಟರ್ ವಿ ವರ್ ಹಿಯರಿಂಗ್ ಫ್ರಮ್ ಯು ದಟ್ ಯು ಸೆಡ್ ಗಾಡ್ ಹ್ಯಾಸ್ ಟೇಕನ್ ಕೇರ್ ದ ಪ್ರಾಫೆಟ್ ಎಲೈಜಾ ಬೈ ಎ ರೇವನ್. ಒಂದು ಕಾಗೆ ಮೂಲಕ ಎಲಿಯನನ್ನು ದೇವರು ಪೋಷಿಸಿದ್ರು. ಒಂದು ಕಾಗೆ ಮೂಲಕ ಎಲಿಯನಿಗೆ ದೇವದೂತನ್ನು ಕಳಿಸಿ ಆಹಾರವನ್ನು ಕೊಟ್ಟನು, ಪ್ರಯಾಣ ಇನ್ನೂ ದೂರ ಇದೆ ಅಂತೇಳಿ. ಸೊ ಐ ಥಿಂಕ್ ನೀವು ಒಂದು ಪ್ರವಾದನಯುಕ್ತವಾಗಿ ಕೂಡ ಒಂದು ಮಾತನ್ನು ಹೇಳ್ತಿದ್ದೀರಿ. ಇನ್ನೂ ನಮ್ಮ ಪ್ರಯಾಣ ತುಂಬ ಮುಂದೆ ಇದೆ, ದೇವರ ರಾಜ್ಯಕ್ಕಾಗಿ ನಾವು ಹೋಗುವಂಥದ್ದು ಮುಂದೆ ಇದೆ. ಆ ಪ್ರಯಾಣಕ್ಕಾಗಿ ಪ್ರತಿಯೊಬ್ಬ ಸೇವಕನು ಮತ್ತು ಪ್ರತಿಯೊಂದು ಸಭೆಗಳು ಯಾವ ರೀತಿ ಸಿದ್ಧ ಆಗಬೇಕಂತ ನೀವು ಬಯಸ್ತೀರಿ ಅಥವಾ ಎದುರು ನೋಡ್ತೀರಿ? Hello. Yes, Yeah. Pastor. Yeah. People have to get ready, as we know. Our Christian practice ethics teaches us. We prepare by preparing to read the Word of God, by abiding in prayer, and also maintaining a clear consciousness, having a right relationship with everybody, that we should have no offense and we should have no bitterness, that we should have forgiven everybody. Maintaining a clear conscience is very important. Today people doesn't understand how they have to live before God, but it's very important, whether it is a servant of God, whether it is a child of God, they have to maintain a clear conscience and have a heart of forgiveness. They should have forgiven everybody. Preparation is one of the things that we need to learn, how to forgive everybody. And then we read the Word and we pray and be filled in the Holy Spirit. And as we, comply to these things, which the Word of God expects from us, and to keep us in sanctification, in our mind, our consciousness, in our spirit, and maintain the standards of holiness. Because it says in 1 Thessalonians 5th chapter verse 23, it says that the God wants to see us cleansed in our soul, spirit, and body. He expects a sanctification. So, of Jesus, we are sanctified of God, we are sanctified by the Holy Spirit, and this is our progressive walk with God. If we have the progressive walk with God, the personal holiness becomes important to feel the presence of God and stay connected with our God. So this is very important, and I believe if simply we walk with God, maintain this standard, we will definitely be prepared. We can say, "Yea, come Lord Jesus." Yes, sir. Yeah, very beautifully said, Pastor. So, ಪ್ರಿಯರೇ, ಬಹಳ ಸುಂದರವಾಗಿ ಪಾಸ್ಟರ್ ಯಶವಂತ್ ಕುಮಾರ್ ಅವರು ಹೇಳಿದ್ರು, ಸಿದ್ಧತೆ ಆಗಬೇಕೆನ್ನೋದಾದರೆ ನಮ್ಮಲ್ಲಿ ಕಹಿ ಇರಬಾರ್ದು, ಕ್ಷಮಾಪಣೆ ಇರಬೇಕು. ಅದೇ ಸಮಯದಲ್ಲಿ ನಮ್ಮಲ್ಲಿ ಸ್ಪಷ್ಟವಾದಂಥ ಮನಸ್ಸಾಕ್ಷಿ ಇರಬೇಕು. Pastor, I think you are hitting the root and you are saying, today many people live still in bitterness within the house, within the family, and there is so many unforgiveness, and there is no clear conscience. They are not living in a holy life. So I think you are really, very strongly, I feel that very prophetically, very profound truth you are bringing to our viewers, those who are watching, and those who are going to watch us again and again. ಪಾಸ್ಟರ್ ಅವರು ಹೇಳಿದ ಹಾಗೆ ಇವತ್ತು ಪಾಸ್ಟರ್ ಹೇಳಿದ್ರು, ಸಿದ್ಧತೆ ಬಹಳ ಮುಖ್ಯ. ಆ ಸಿದ್ಧತೆ ಆಗ್ಬೇಕೆನ್ನೋದಾದ್ರೆ ನಮ್ಮಲ್ಲಿ ಏನು ಕಹಿ ಇರಬಾರ್ದು, ನಾವು ಕ್ಷಮಿಸುವವರಾಗಿರ್ಬೇಕು ಮತ್ತು ಶುದ್ಧ ಮನಸ್ಸಾಕ್ಷಿ ಇರಬೇಕು. ಯಾವ ರೀತಿ ನನಗೆ ಒಬ್ಬರು ಕೂಡ ಪ್ರಶ್ನೆ ಕೇಳಿದ್ರು, ಕ್ಷಮಿಸೋದಕ್ಕೂ ಮರ್ತು ಬಿಡೋದಕ್ಕೂ ಸಂಬಂಧ ಇದೆಯಾ, ಹೇಗೆ? ನಾನು ಹೇಳಿದೆ, ಹೌದು, ಒಬ್ಬ ವ್ಯಕ್ತಿ ಕ್ಷಮಿಸಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅದನ್ನ ನಾವು ಮರ್ತು ಬಿಡ್ತೇವೆ. ಅಂದ್ರೆ ಪಾಸ್ಟರ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಒಬ್ಬ ವ್ಯಕ್ತಿ ಸಿದ್ಧರಾಗಬೇಕೆನ್ನೋದಾದ್ರೆ ಕಹಿ ಇರಬಾರ್ದು, ಕ್ಷಮಿಸಬೇಕು, ಶುದ್ಧ ಮನಸ್ಸಾಕ್ಷಿ ಇರಬೇಕು.
ಮತ್ತು ದೇವರು ಪರಿಶುದ್ಧರಾಗಿರುವಾಗೆ ನಾವು ಪರಿಶುದ್ಧರಾಗಿರ್ಬೇಕೆಂಬುದು. ಸೊ ಈ ಸಂಗತಿಗಳನ್ನ ಯಾವ ರೀತಿಯಾಗಿ ನಮ್ಮ ಈ ಈ ಒಂದು ಕಾರ್ಯಕ್ರಮ ನೋಡ್ತಿರುವಂತ ಜನರಿಗೆ ನೀವು ಅದನ್ನು ವಿವರಿಸಿ ಹೇಳೋದಕ್ಕೆ ಬಯಸ್ತೀರಿ? ನೋಡಿ, ಯೇಸು ಸ್ವಾಮಿ ಅನೇಕ ಕಡೆಯಲ್ಲಿ ಕ್ಷಮಿಸಿರಿ ಎಂಬುದಾಗಿ ಹೇಳಿದ್ದಾನೆ. ಮಾರ್ಕ 11:25-26 ಆಗಿರ್ಬೋದು, ಮತ್ತಾಯ 6:14-15 ಆಗಿರ್ಬೋದು, ಮತ್ತು ಸ್ಪೆಷಲಿ ಮತ್ತಾಯ 6:9-13 ಪರಲೋಕದಲ್ಲಿರುವ ನಮ್ಮ ತಂದೆಯೇ ಹೇಳುವಂಥ ಪ್ರಾರ್ಥನೆಯಲ್ಲಿ ಆಗಿರ್ಬೋದು. ಆದರೆ ಲೂಕ 6:27-36 ವಾಕ್ಯ ಓದುವಾಗ ನಿಮ್ಮ ವೈರಿಗಳನ್ನು ಕ್ಷಮಿಸಿರಿ ಎಂಬುದಾಗಿ ಕೇಳುವುದಕ್ಕಿಂತಲೂ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಎಂಬುದಾಗಿ ಆತನು ಹೇಳಿದ್ದಾನೆ. ಕ್ಷಮಿಸುವುದಕ್ಕೂ ಪ್ರೀತಿಸುವುದಕ್ಕೂ ವ್ಯತ್ಯಾಸ ಉಂಟು. ಒಬ್ಬ ವ್ಯಕ್ತಿ ಒಬ್ಬ ವೈರಿಯನ್ನು ಪ್ರೀತಿ ಮಾಡ್ತಾನೆ ಎಂಬುದಾಗಿ ಹೇಳುವುದಾದ್ರೆ ಅದರ ಅರ್ಥ ಏನೆಂದರೆ, ಅಂದ್ರೆ ನೀವೇನು ಕ್ಷಮಿಸದೆ ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ. ಹೌದು. ಅದಕ್ಕೆ ಯೇಸು ಹೇಳ್ತಾರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಆಗ ನಾವು ವೈರಿಯನ್ನು ಅಂದ್ರೆ ಕ್ಷಮಿಸುವವನು ಪ್ರೀತಿಸ್ಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಅವನು ಹೇಳ್ತಾನೆ, ನಾನು ಕ್ಷಮಿಸಿದ್ದೇನೆ, ಮರೀಲಿಕ್ಕೆ ಸಾಧ್ಯವಿಲ್ಲ. ಈಗ ಎಷ್ಟು ಹೇಳುವಂತ ವ್ಯಕ್ತಿಗಳನ್ನು ನಾನು ಕಂಡಿದ್ದೇನೆ. ಆದರೆ ನಿಜವಾಗಿ ವೈರಿಯನ್ನು ಪ್ರೀತಿ ಮಾಡ್ತಾನೆ. ಯಾಕಂದ್ರೆ ನಾವು ರೋಮ್ ಚಾಪ್ಟರ್ 16:19-21 ಓದುವುದಾದ್ರೆ, ವೈರಿ ಹಸಿದಿದ್ರೆ ಅವನಿಗೆ ಆಹಾರ ಕೊಡು, ಮತ್ತೆ ಅವನ ಅವಶ್ಯಕತೆ ಸಂಧಿಸು, ಮಾತ್ರವಲ್ಲ ಅವನ ತಲೆ ಮೇಲೆ ಉರಿಯುವ ಕೆಂಡಗಳನ್ನು ಇಟ್ಟಂತೆ ಆಗ್ತದೆ ಎಂಬುದಾಗಿ. ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸ ಎಂಬುದಾಗಿ ಪೌಲನು ಸುಂದರವಾದ ಆಲೋಚನೆ ಅಲ್ಲಿ ಹೇಳುವಂಥದ್ದು ನೋಡ್ತಾ ಇದ್ದೇವೆ. ಅದು ವೈರಿಯನ್ನು ನಾವು ಕ್ಷಮಿಸಿದ್ದೇವೆ ಎಂಬುದಾಗಿ ಹೇಳುವುದಾದರೆ ಆ ವೈರಿಯನ್ನು ಪ್ರೀತಿ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು. ಯಾರ ಮೇಲೆ ಕೈ ಇದೆ, ಯಾರ ಮೇಲೆ ದ್ವೇಷ ಇದೆ, ಆ ವ್ಯಕ್ತಿಯನ್ನು ಪ್ರೀತಿಸುವುದಕ್ಕೆ ನಾವು ಪ್ರಾರಂಭ ಮಾಡುವುದಾದರೆ ಖಂಡಿತವಾಗಿ ಒಳಗಿರುವಂಥ ದ್ವೇಷ, ಹಗೆತನ, ಕಹಿಯನ್ನು ಮರೆಯುವುದಕ್ಕೆ ನಮಗೆ ಸಾಧ್ಯ. ಆಮೇನ್. ಬಹಳ ಸುಂದರವಾಗಿ ಹೇಳಿದ್ರಿ. ಇವನ್ ಪಾಸ್ಟರ್ ಕೂಡ ಬಹಳ ಹಂತವಾಗಿ ಹೇಳಿದ್ರಿ. ನೀವು ಹೇಳಿದ್ರಿ, ಪ್ರಿಯರೇ, ವಾಕ್ಯ ಹೇಳುವ ಹಾಗೆ ನಾವು ಕ್ರಿಸ್ತನ ಉಪದೇಶವನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಾದರೆ, ಯೇಸು ಕ್ರಿಸ್ತನ ಉಪದೇಶಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳೋದಾದರೆ, ಯೇಸುವಿನ ಆಲೋಚನೆಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋದಾದರೆ ನಾವು ವೈರಿಗಳನ್ನು ಪ್ರೀತಿಸ್ತೇವೆ. ವೈರಿಯನ್ನು ಪ್ರೀತಿಸುವಂಥ ವ್ಯಕ್ತಿ ಅದರ ಅರ್ಥ ಆತನಿಗೆ ಕ್ಷಮಿಸಿದ್ದಾನೆ ಎಂಬುದಾಗಿ ಬಹಳ ಸುಂದರವಾಗಿ ಪಾಸ್ಟರ್ ಸುನಿಲ್ ಅವರು ಹೇಳಿದರು. ಈ ಸಮಯದಲ್ಲಿ ನಮಗೆ ಕೆಲವು ಪ್ರಾರ್ಥನಾ ಮನವಿ ಇದೆ. ನಾವು ಮೇ ಬಿ ಮುಂದುವರಿಯುವುದಕ್ಕೆ, ಈ ಮಾತುಕತೆ ಮುಂದುವರಿಸುವುದಕ್ಕೆ ಮೊದಲು ನಾವು ಕೆಲವು ಪ್ರಾರ್ಥನಾ ಮನವಿಗಳಿಗೋಸ್ಕರ ನಾವು ಪ್ರಾರ್ಥಿಸೋಣ. ಪಾಸ್ಟರ್, ದೇರ್ ಈಸ್ ಸೋ ಮೆನಿ ಪ್ರೇಯರ್ ರಿಕ್ವೆಸ್ಟ್ ಲೈನ್ಡ್ ಅಪ್. ಸೊ ಮೇ ಬಿ ಐ ರಿಕ್ವೆಸ್ಟ್, ದೇರ್ ಈಸ್ one BSc nursing student has sent a prayer request for May 15th is an online exam. So she, maybe I don't know, he or she, they are requested to pray. There are so many students also in anxiety. Because of the lockdown, all their exams has been postponed. They are still waiting, they are reading, preparing, and also they have to prepare for their next academic year. So maybe I request on behalf of all the students, maybe 10th, 12th or higher education, those who want to go for their professional exams also. So may I request you to pray for all the students, Pastor? Yes, Stephen. Father, in the name of Jesus, we lift up especially this nursing student who has requested a prayer request as she has to visit online examination on May 15th. Likewise, Lord, we remember all the students who are, Lord, in a big confusion as they do not know how to proceed, as how things will unfold. We pray that your hand will bless to strengthen them and give them wisdom, whatever the challenge is. They can, by the strength of God, by the grace of God, they can face the situation because you said, I am with you. Lord, because you are with us, the word is very powerful. You said, I am with you. And you are with us, Lord, to help us to do more than we ask and more than we think. You are able to do through the power that is working in us. We thank you for the power of the Holy Spirit that is working in us. Bless all the students that are going to be online or their exams are postponed. Whatever is there, their future will not be hindered. That their labor and their time spent, money spent, will come to a fruitful, and the dream of them getting to be a professional and to be qualified
will be granted through the grace of God. And thank you for answering our prayer. In Jesus' name we pray. Amen. Amen. ಆಮೇನ್. ಥ್ಯಾಂಕ್ ಯು ಸೋ ಮಚ್ ಪಾಸ್ಟರ್, ಥ್ಯಾಂಕ್ ಯು ಫಾರ್ ದಟ್ ಪ್ರೇಯರ್. ಈ ಸಮಯದಲ್ಲಿ ಪಾಸ್ಟರ್ ನಮ್ಮ ಮಧ್ಯದಲ್ಲಿ ಗುಂಡ್ಲುಪೇಟೆಯಿಂದ ಕೂಡ ಒಬ್ಬರು ನಮಗೆ ಪ್ರಾರ್ಥನಾ ಮನವಿ ಕಳಿಸಿದ್ದಾರೆ. ಬೆತೆಸ್ದ ಪ್ರಾರ್ಥನಾ ಮಂದಿರ ಗುಂಡ್ಲುಪೇಟೆ, ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ನಾವಲ್ಲಿ ಅನೇಕ ಆತ್ಮಗಳಿಗೆ ದೇವರ ರಾಜ್ಯಕ್ಕಾಗಿ ನಾವು ಮುಂದೆ ಹೋಗ್ಬೇಕೆಂಬುದಾಗಿ, ಸೊ ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡುವಂತೆ ಕೇಳ್ಕೊಳ್ತೇವೆ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಗುಂಡುಪೇಟೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಪಾಸ್ಟರ್ ಸಿದ್ದು ಎಂಬವರು ಅವರ ಬೆತೆಸ್ದ ಪ್ರಾರ್ಥನಾ ಮಂದಿರದ ಸೇವೆಗಾಗಿ ಪ್ರಾರ್ಥಿಸುವುದಕ್ಕಾಗಿ ಪ್ರಾರ್ಥನೆಯನ್ನು ಕೋರಿಕೆಯನ್ನು ಕೇಳಿಕೊಂಡಿದ್ದಾರೆ. ಮಾತ್ರವಲ್ಲ, ಅಲ್ಲಿ ಆತ್ಮಗಳನ್ನು ಕರ್ತನಿಗೋಸ್ಕರ ಗೆಲ್ಲುವಂತೆ ಅವರಿಗೆ ದೇವರು ಫಲವನ್ನು ಕೊಡುವುದಕ್ಕಾಗಿ ಅವರು ಕೇಳಿಕೊಂಡಿದ್ದಾರೆ. ಕರ್ತನೆ, ಅವರು ಮಾಡುವಂಥ ಸೇವೆಯನ್ನು ನೀನು ಆಶೀರ್ವಾದ ಮಾಡು. ಯಾಕಂದರೆ ಅಪೊಸ್ತಲಕತೆ 16:14 ವಾಕ್ಯ ಹೇಳ್ತದೆ, ಅವತ್ತು ಪೌಲನ ಸಂದೇಶವನ್ನು ಅನೇಕ ಜನರು ಕೇಳ್ತಿದ್ರು, ಅಲ್ಲಿ ನೀಡಿದ ಹೃದಯವನ್ನು ನೀನು ತೆರೆದೆ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಅಲ್ಲಿ ಸ್ವಾರ್ಥ ಸೇವೆ ಒಂದು ಫಲಭರಿತವಾಗಬೇಕಾದರೆ ಕರ್ತನೆ, ನಿನ್ನ ಕಾರ್ಯ ಕೂಡ ಅಲ್ಲಿ ಅತಿ ಮುಖ್ಯವಾದುದು. ಮಾರ್ಕ್ 16:19-20 ನೀನು ಪರಲೋಕಕ್ಕೆ ಆರೋಹಣನಾಗಿ ತಂದೆ ದೇವರ ಬಲಗಡೆ ಸಿಂಹಾಸನವನ್ನು ರೂಢನಾದ ಮೇಲೆ ಅಲ್ಲಿ ಆತನ ಶಿಷ್ಯರ ಜೊತೆಯಲ್ಲಿ ನೀನು ಕೂಡ ಕೆಲಸ ಮಾಡ್ತಿದ್ದಿ ಎಂಬುದಾಗಿ ಓದ್ತೇವಲ್ಲ. ಅದೇ ರೀತಿಯಲ್ಲಿ ಈ ಸೇವೆಯಲ್ಲಿ ಕೂಡ ಒಳ್ಳೆ ಫಲ ಕಾಣುವ ಹಾಗೆ ಪರಲೋಕದ ಸಹಾಯವನ್ನು ಒದಗಿಸಿಕೊಡಬೇಕೆಂಬುದಾಗಿ ಕರ್ತನ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟದಕ್ಕೆ ಸ್ತೋತ್ರ. ಯೇಸುವಿನ ಸಲಿ ತಂದೆ ದೇವರೇ, ಆಮೆನ್. Amen. Amen. Pastor, I want to come back to you. You said 4 things. There shouldn't be no bitterness, forgiveness, clear conscience, and holy life. So I just want to ask, because people may be struggling. Yes, Pastor. I just want to repeat it again. You said 4 things. And people may be also struggling to have the clear conscience. What would you like to say to those people who are struggling to have the clear conscience? What I would like to say is that they have to come before God with their issues. Now, Jesus said, you know, in Matthew 11:28, we see that, come all ye heavy laden and burdened, and lay it on me, I'll give you a rest. Now, people, if they heap things, it's going to be more and more things heaped. But to clear the conscience, that's what clear conscience means. You have to clear it. How do we clear it? We come before God and present the issue. Even we say, I am not able to forgive. You present it to God, say, Lord, I am not able to forgive, but give me the grace to forgive, or forgive for my sake. If you say that, God will help you. So people, if they struggle, if they keep the problems to themselves, the struggle will increase. But Jesus said, come. So we need to go to Him and to give our issues, to give our problems, whatever we are struggling with. Maybe we are struggling with a secret sin, maybe struggling with something that is very wrong because we are tied to a habit. But the only way to bail out of that situation is come to God and present your issue. And when we present the issue, you know, God cleanses our conscience by the precious blood of the Lamb, according to Hebrews 10:22. And Hebrews 10:19 says we have a boldness to come before God. And Hebrews 9:14 says, Jesus, who was given Himself as a sacrifice, how much more the blood of His Son, Jesus, can cleanse our consciousness. So God has provided the medication, God has provided the answer, God has provided to dismantle the issue. But the only thing is we need to come and open up before God. And when we open up before God our heart and the problems we are struggling with, then the help of God comes to deliver us, to strengthen us, and to lift us from our fallen situation. Because
Bible says God is able. And God is not a God who brings condemnation, because we read in Romans 8 chapter verse 1, to them that are in Christ Jesus there is no condemnation. So we don't have to live in condemnation. We have to come before God, and by the life and spirit of Jesus we can be delivered and we can be free. That's it. Very beautifully said, Pastor. ಅಂದ್ರೆ ಪ್ರಿಯರೇ, ಬಹಳ ಸುಂದರವಾಗಿ ಪಾಸ್ಟರ್ ಯಶವಂತ್ ಕುಮಾರ್ ಅವರು ಹೇಳಿದರು, ನಮ್ಮ ಮನಸ್ಸಾಕ್ಷಿ ನಾವು ಶುದ್ಧರಾಗಬೇಕೆನ್ನೋದಾದರೆ, ಅಂದರೆ ಅವ್ರು ಹೇಳಿದ್ರು ಅದನ್ನು ಮೊದಲು ನಾವು ದೇವರ ಬಳಿ ಬಂದು ಅರಿಕೆ ಮಾಡಬೇಕು. ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ವಾ, ಮರಿಲಿಕ್ಕೆ ಆಗ್ತಾ ಇಲ್ವಾ, ಅದನ್ನು ದೇವರ ಬಳಿ ಬಂದು ನಾವು ಅರಿಕೆ ಮಾಡಬೇಕು. ದೇವರ ಬಳಿ ಬಂದು ಅದನ್ನು ಹೇಳಬೇಕು. ದೇವರ ಹತ್ರ ನಾವು ಅದನ್ನು ಸಮರ್ಪಿಸಬೇಕು. ಆಗ ಮಾತ್ರ ನಾವು ಆ ಶುದ್ಧ ಮನಸ್ಸಾಕ್ಷಿ ಉಳ್ಳವರಾಗಿ ಜೀವಿಸೋದಕ್ಕೆ ಸಾಧ್ಯ. ನಾನು ಪಾಸ್ಟರ್ ಸುನೀಲ್ ಅವರನ್ನು ಕೂಡ ಕೇಳೋದಕ್ಕೆ ಬಯಸ್ತೇನೆ. ಪಾಸ್ಟರ್ ಅವರು ಹೇಳಿದ್ರು, ಶುದ್ಧ ಮನಸ್ಸಾಕ್ಷಿ ಇರಬೇಕಂದ್ರೆ ಅದನ್ನು ಮೊದಲು ಶುದ್ಧೀಕರಿಸಬೇಕು. ಶುದ್ಧೀಕರಿಸಬೇಕಂದ್ರೆ ನಾವು ದೇವರ ಬಳಿ ಬಂದು ಅದನ್ನ ಅರಿಕೆ ಮಾಡಬೇಕು. ಅದು ಒಂದು ವೇಳೆ ರಹಸ್ಯ ಪಾಪನೋ ಅಥವಾ ಬಹಿರಂಗ ಪಾಪನೋ, ಯಾವುದಾದ್ರೂ ತಪ್ಪೋ, ಯಾವುದಾದ್ರೂ ಮೊದಲು ಮಾಡಿದ ಸಂಗತಿಗಳು, ಇದನ್ನು ನಾವು ಅರಿಕೆ ಮಾಡದ ಹೊರತು ನಾವು ಕ್ಷಮಿಸಲ್ಪಡೋದು. ಆದರೆ ಅರಿಕೆ ಮಾಡುವಾಗ, ಅವರು ಅದನ್ನು ಕೂಡ ಹೇಳಿದ್ರು, ಅರಿಕೆ ಮಾಡುವಾಗ ಯೇಸುವಿನ ರಕ್ತ ನಮ್ಮ ಪಾಪವನ್ನು ತೊಳೆದು ಶುದ್ಧಿ ಮಾಡುತ್ತದೆ. ಯಾವ ರೀತಿಯಾಗಿ ನೀವು ಹೇಳೋದಕ್ಕೆ ಬಯಸ್ತೀರಿ? ಬಹಳ ಸುಂದರವಾಗಿ ಪಾಸ್ಟ್ ಹೇಳಿದ್ರು. ನೀವೇನಾದ್ರೂ ಅದಕ್ಕೆ ಹೆಚ್ಚಾಗಿ ನೀವು ಹೇಳೋದಕ್ಕೆ ಅಥವಾ ಆಲೋಚನೆ ಹೇಳೋದಕ್ಕೆ ಬಯಸ್ತೀರಾ? ಒಡಂಬಡಿಕೆಯಲ್ಲಿ ಉತ್ತಮ ಉದಾಹರಣೆ ದಾವಿದನಾಗಿದ್ದಾನೆ. ದಾವಿದನು ಪಾಪ ಮಾಡಿದ. ಆತನು ಮಾಡಿದಂಥ ಪಾಪ ಆತನಿಗೆ ಗೊತ್ತಾಗಲಿಲ್ಲ. ದೇವರು ಪ್ರವಾದಿಯಾದ ನಾತಾನನನ್ನು ಆತನ ಬಳಿ ಕಳಿಸಿದ. 2 ಸಾಮುವೇಲ 11ನೇ ಅಧ್ಯಾಯದಲ್ಲಿ ಅವನು ಪಾಪ ಮಾಡಿದ್ದು. 12ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವುದಾದರೆ, ಪ್ರವಾದಿಯಾದ ನಾತಾನನು ಒಂದು ಸಾಮ್ಯದ ಮೂಲಕವಾಗಿ ಆತನ ಪಾಪ ಮನವರಿಕೆ ಆಗುವ ಹಾಗೆ ಆತನು ವಿವರಿಸಿದ. ಕೊನೆಗೆ 2 ಸಾಮುವೇಲ 12:13ನೇ ವಾಕ್ಯದಲ್ಲಿ ಆತನೊಂದು ಮಾತು ಹೇಳ್ತಿದ್ದಾನೆ, ನಾನು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆಂಬುದಾಗಿ. ಕೀರ್ತನೆ 51ನೇ ಅಧ್ಯಾಯವನ್ನು ಓದುವುದಾದರೆ, ಸುಂದರವಾಗಿ ಆತ ತನ್ನ ಪಾಪಕ್ಕೋಸ್ಕರವಾಗಿ ಪಶ್ಚಾತ್ತಾಪದೊಂದಿಗೆ ದೇವರ ಬಳಿ ಕ್ಷಮಾಪಣೆ ಕೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಇವನ್ನು ಹೊಸ ಒಡಂಬಡಿಕೆಯಲ್ಲಿ ಕೂಡ ಪೌಲನು ಹೇಳುವಂಥದ್ದು, ಶುದ್ಧ ಮನಸ್ಸಾಕ್ಷಿಯೊಂದಿಗೆ ನಾನು ಕರ್ತನ ಸೇವೆ ಮಾಡ್ತೇನೆ ಎಂಬುದಾಗಿ. ಅಪೊಸ್ತಲಗತಿ 23:1 ವಾಕ್ಯ ಆಗಿರ್ಬೋದು, ಅಪೊಸ್ತಲಗತಿ 24:16 ವಾಕ್ಯ ಆಗಿರ್ಬೋದು. ಇಲ್ಲಿ ಪೌಲನು ಶುದ್ಧ ಮನಸ್ಸಾಕ್ಷಿಯೊಂದಿಗೆ ನಾನು ಕರ್ತನ ಸೇವೆಯನ್ನು ಮಾಡ್ತೇನೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಶುದ್ಧ ಮನಸ್ಸಾಕ್ಷಿ ಇದ್ದರೆ ದೇವರ ಸಮ್ಮುಖದಲ್ಲಿ ಧೈರ್ಯದೊಂದಿಗೆ ನಿಲ್ಲುವುದಕ್ಕೆ ನಮಗೆ ಆಗುತ್ತದೆ. ಇವನ್ ದೇವರ ಸೇವೆಯನ್ನು ಮಾಡುವುದಕ್ಕಾಗಿ, ಪ್ರಾರ್ಥನೆ ಮಾಡುವುದಕ್ಕಾಗಿ ಧೈರ್ಯದೊಂದಿಗೆ ನಾವು ಹೋಗಬಹುದು. ಯಾಕಂದರೆ ಇಬ್ರಿಯ 4:16 ಹೇಳ್ತದೆ, ಸಮಯೋಚಿತವಾದ ಸಹಾಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಧೈರ್ಯದೊಂದಿಗೆ ಆತನ ಕೃಪಾ ಸಿಂಹಾಸನದ ಬಳಿಗೆ ನಾವು ಹೋಗೋಣ ಎಂಬುದಾಗಿ ಅಲ್ಲಿ ವಾಕ್ಯ ಬೇರ್ಪಟ್ಟಿದೆ. ಅಂದರೆ ಸಮಯಕ್ಕೆ ತಕ್ಕಂಥ ಸಹಾಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ. ಹೌದು, ಬಹಳ ಸುಂದರವಾಗಿ ನೀವು ಹೇಳಿದ್ರಿ. ಪ್ರಿಯರೇ, ನಾವು ಅನೇಕ ಸಂಗತಿಗಳನ್ನ ಪಾಸ್ಟರ್ ಯಶವಂತ್ ಕುಮಾರ್ ಅವರಿಂದ, ಪಾಸ್ಟರ್ ಸುನೀಲ್ ಅವರಿಂದ ನಾವು ಕೇಳ್ತಾ ಇದ್ದೇವೆ ದೇವರ ವಾಕ್ಯದ ಮೂಲಕ. ಯಾವ ರೀತಿಯಾಗಿ ಶುದ್ಧ ಮನಸ್ಸಾಕ್ಷಿಯನ್ನು ನಾವು ಕಾಪಾಡಿಕೊಳ್ಳಬೇಕೆಂಬುದಾಗಿ. ಸೊ ನಾವು ಮುಂದುವರಿಲಿಕ್ಕೆ ಬಯಸ್ತೇವೆ. ಅದಕ್ಕಿಂತ ಮೊದಲು ನಮ್ಮ ಮೊದಲಿಂದ ಪ್ರಾರ್ಥನೆ ಮನವಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ನಮ್ಮ ಮಧ್ಯದಲ್ಲಿ ಆಂಟೋನಿ ರಾಜ್ ಅನ್ನೋರು ಪ್ರಾರ್ಥನಾ ಮನವಿಯನ್ನು ಕಳಿಸಿದ್ದಾರೆ. ಏನೆಂಬುದಾಗಿ ಹೇಳೋದಾದರೆ, ಅವರ ಆರೋಗ್ಯಕ್ಕಾಗಿ, ಕೆಲಸಕ್ಕಾಗಿ, ಕುಟುಂಬ ರಕ್ಷಣೆಗಾಗಿ, ಹಾಗೆ ಅವರ ತಾಯಿಯವರು ಏನು ಹೈ BP, ಶುಗರು, ಮಂಡಿ ನೋವು, ಅಲ್ಸರ್, ಬ್ಯಾಕ್ ಪೇನ್ ಇವೆಲ್ಲದಿಂದ ಇದೆ ಅಂತ. ಸೊ maybe I request Pastor Yashwanth Kumar to pray for Anthony Raj, who has sent a prayer request for himself and for his family with so many ailments, physical ailments that he is having. So would you like to pray, Pastor? Father, in the name of Jesus, we pray for Pastor Anthony Raj. We commit him into your hands and his family into your hands, O Lord. We pray that all the physical ailments they are going through will be healed by you, because we are healed by your stripes. We also pray that, Lord, truly you are, as an answer to the prayer, that you are the deliverer. You set them free and set the captive free, O Lord. I pray that you will touch the family, bless the family, and give the desire of the heart. Your hand will, Lord, right now reprove the devil that is causing the, Lord, the frustration, causing the pain, causing the sickness. We remove every work of the devil, because it is nullified in the name of Jesus. Amen. We thank you, Lord. We thank you in Jesus' name. Amen.
ಥ್ಯಾಂಕ್ ಯು ಸೋ ಮಚ್ ಪಾಸ್ಟರ್. ಈ ಸಮಯದಲ್ಲಿ ವೀರ ಮತ್ಯಾಸೆಮ್ ಅವರು ಕೂಡ ನಮಗೆ ಪ್ರಾರ್ಥನೆ ಮನವಿಯನ್ನು ಕಳಿಸಿದ್ದಾರೆ. ನನ್ನ ಮಗಳ ಮದುವೆಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ. ಸೊ ಪಾಸ್ಟರ್ ಸುನೀಲ್ ಅವ್ರನ್ನ ಕೇಳ್ಕೊಳ್ತೇನೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂತೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇನೆ. ವೀರ ಮತ್ಯಾಸ್ ಎಂಬುದಾಗಿ ಹೇಳುವ ಈ ಸಹೋದರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರ ಮಗಳ ಮದುವೆಗಾಗಿ ಪ್ರಾರ್ಥಿಸುವುದಕ್ಕಾಗಿ ಕೇಳಿಕೊಂಡಿದ್ದಾರೆ. ಕೀರ್ತನೆ 68:6 ಒಬ್ಬಂಟಿಗರನ್ನು ಸಂಸಾರಿಗಳನ್ನಾಗಿ ಮಾಡುವಂಥ ದೇವರು. ಆದಿಕಾಂಡ 24:50 ವಾಕ್ಯದಲ್ಲಿ ಅವತ್ತು ಲಾಬಾನನು ಅವತ್ತು ಕರ್ತನೆ ಈ ಒಂದು ಎಲಿಯಜರ್ ನೋಡಿ ಹೇಳ್ತಾ ಇದ್ದಾನೆ, ನಾನಾಗಲಿ ನೀನಾಗಲಿ ಮಾಡಿದ ಕಾರ್ಯವಲ್ಲ, ಇದು ದೇವರಿಂದಲೇ ಆದಂಥ ಕಾರ್ಯ ಎಂಬುದಾಗಿ. ಹೌದು ಸ್ವಾಮಿ, ಈ ವಿಶೇಷವಾಗಿ ಕರ್ತನೆ ಈ ಮಗಳಿಗೆ ಸರಿ ಬಿಡುವಂಥ ಸಹಕಾರಿಯನ್ನು ನೀನು ಒದಗಿಸಿ ಕೊಡಬೇಕೆಂಬುದಾಗಿ ಕರ್ತನೆ ಪ್ರಾರ್ಥನೆ ಮಾಡ್ತೀವಿ. ತಾಯಿಯ ಕಣ್ಣೀರನ್ನು ನೀನು ಒರೆಸಬೇಕೆಂಬುದಾಗಿ ಕರ್ತನೆ ಪ್ರಾರ್ಥಿಸುತ್ತೇನೆ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರ, ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಆಮೆನ್, ಆಮೆನ್. Thank you, Pastor. Pastor, since we learned so many things, I was amazed to see almost we have come to the last section of our program. ಇವತ್ತು ನಾವು ಅನೇಕ ಸಂಗತಿಗಳನ್ನು ಕೇಳಿದೆವು, ಕಲ್ತೆವು. ತುಂಬ ಟೆಕ್ನಿಕಲ್ ಇಶ್ಯೂಗಳಿತ್ತು, ಬಹಳಷ್ಟು ಸವಾಲುಗಳಿತ್ತು. ಅದೆಲ್ಲದರ ನಡುವೆ ಬಹಳಷ್ಟು ಆತ್ಮಿಕವಾಗಿ ಬೆಳೀಲಿಕ್ಕೆ, ಸೇವೆಯಲ್ಲಿ ಮುಂದೆ ಹೋಗಲಿಕ್ಕೆ ಬಹಳಷ್ಟು ಸಂಗತಿ ಕಲ್ಪಿ. ಸೊ ಆ್ಯಸ್ ಎ ಫೈನಲ್ statement, Pastor, what is that one thing that God has put in your heart to tell to our viewers? So anything that you want to share, challenge, inspire or advocate, you can tell to our viewers, Pastor. Yes, Brother Stephen. The one thing very important I want to tell the believers to pray not just for their needs, but to pray for a revival. At this point, my desire is that if every prayer of the saints of God and the believers of God will amass together and everything will come together, I believe that this can lift up the roof, which means it can clear the atmosphere. And then, the one thing we want to expect is a revival. After this lockdown, many prophets are predicting all over the world there is going to be a harvest of souls, there is going to be a revival. But my desire is pastors will prepare and expect a revival and prepare their believers. In this lockdown, one good thing has happened. As I know, God has released many talents in our churches to do group prayer, to do house prayer. Now talents have come, people we know who can do greater things, who've been sitting quiet in the church. God has released the talents to raise more ministries. So I think after the lockdown, we can do more ministry throughout the city, throughout our country, using our own believers, because they are trained in this time by praying and waiting on God, reading the word, growing God's mind. So I encourage them to continue to know God's mind and prepare for a revival. After the revival will only come the second coming. Don't believe second coming is going to come now. No. God has to bring a revival and shake the nations and bring a harvest of souls. Like before China went, millions were saved, and after the communism took place. But I believe in our time that God is giving a desire in the heart of every pastor believer to expect a great move of God. So let us expect a great move of God. Let us wait in prayer and presence. Let us understand what is a breakthrough prayer to break the powers of darkness, pull the principalities, and release the presence of God upon our city. So the greatest spiritual warfare is to bring the presence in the city, bring down the presence of God. And this is what I encourage all the pastors and believers to wait upon Him and to wait for a revival and a great harvest. And God bless all of the people that heard us. Amen. Thank you so much, Pastor. ಬಹಳ ಸುಂದರವಾಗಿ ಪಾಸ್ಟರ್ ಯಶವಂತ್ ಕುಮಾರ್ ಅವರು ಹೇಳಿದರು, ಈ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಸಾಧಾರಣ ಪ್ರಾರ್ಥನೆ ಅಲ್ಲ,
ಉಜ್ಜೀವನಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂಥವರಾಗಿರಬೇಕು. ಉಜ್ಜೀವನವನ್ನು ನಾವು ಎದುರು ನೋಡುವಂಥವರಾಗಿರಬೇಕು. ಉಜ್ಜೀವನ ಬರದೆ ಕರ್ತನ ಎರಡನೇ ಬರೋಣ ಇಲ್ಲ. ಅದರಿಂದ ಇವತ್ತು ಬಹಳ ಸ್ಪಷ್ಟವಾಗಿ ಪಾಸ್ಟರ್ ಯಶವಂತ್ ಕುಮಾರ್ ಅವರು ಹೇಳಿದ್ರು, ನಾವು ಪ್ರಾರ್ಥನೆ ಮಾಡುವ, ಉಜ್ಜೀವನ ಎದುರು ನೋಡೋಣ. ಸಭೆಗಳನ್ನು ಉಜ್ಜೀವನಕ್ಕಾಗಿ, ನಮ್ಮ ಸಭೆಯ ಜನರನ್ನು ಉಜ್ಜೀವನಕ್ಕಾಗಿ ಸಿದ್ಧಪಡಿಸೋಣ. ಅವರು ಹೇಳಿದ ಹಾಗೆ ಈ ಲಾಕ್ಡೌನ್ ಬಹಳಷ್ಟು ಸಭೆಗಳು ಅವರೊಳಗಿರುವ ತಲಾಂತಗಳನ್ನು ಹೊರಗಡೆ ತರೋದಕ್ಕೆ ಸಹಾಯ ಆಗಿದೆ ಎಂಬುದಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ಪಾಸ್. ಈ ಸಮಯದಲ್ಲಿ ನಾನು ಕೊನೆಯದಾಗಿ ಪಾಸ್ ಸುನಿಲ್ ಅವ್ರನ್ನ ಕೇಳೋದಕ್ಕೆ ಬಯಸ್ತೇನೆ, ಏನು ನಮ್ಮ ವೀಕ್ಷಕರನ್ನ ನೋಡಿ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಈ ದಿನಮಾನಗಳಲ್ಲಿ ನಮಗೆ ಆದಷ್ಟು ಸಮಯ ಸಿಕ್ಕಿದೆ, ನಾವೆಲ್ಲರೂ ಮನೆಯ ಒಳಗಡೆ ಇದ್ದೇವೆ. ಮಾತ್ರವಲ್ಲ, ಆದಷ್ಟು ದೇವರಲ್ಲಿ ಬೆಳೆಯುವುದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆದಷ್ಟು ಪ್ರಾರ್ಥನೆಯಲ್ಲಿ ಸಮಯಕ್ಕೆ ಪಾಸ್ ಹೇಳಿದಾಗಿ ಉಜ್ಜೀವನಕ್ಕಾಗಿ, ವಿಶೇಷವಾಗಿ ಭಾರತದ ಉಜ್ಜೀವನಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಭಾರತದಲ್ಲಿ ಒಂದು ದೊಡ್ಡ, ಇಲ್ಲಿವರೆಗೆ ಅನೇಕ ಉಜ್ಜೀವನಗಳು ಕಳೆದ ಶತಮಾನಗಳಲ್ಲಿ ಭಾರತದಲ್ಲೂ ಭಾರತದ ಹೊರಗಡೆ ನಡೆದಿವೆ. ಆದರೆ ಇಲ್ಲಿಯವರೆಗೆ ನಡೆಯದಂತಹ ಒಂದು ಉಜ್ಜೀವನವನ್ನು ಕರ್ತನು ಕಳಿಸಿಕೊಡೋದಕ್ಕಾಗಿ ದೇವಜನರು ಆಸಕ್ತಿಯೊಂದಿಗೆ ಪ್ರಾರ್ಥಿಸುವುದಾದರೆ ಖಂಡಿತ ಒಂದು ದೇವರು ಉಜ್ಜೀವನವನ್ನು ಕಳಿಸೋದಕ್ಕೆ ಸಾಧ್ಯವಾಗ್ತದೆ. ಮಾತ್ರವಲ್ಲ, ಮತ್ತೆ 24:14 ವಾಕ್ಯದಲ್ಲಿ ಓದ್ತೇವೆ, ಅಂದರೆ ಅಂತ್ಯ ಬರೋಕ್ಕೆ ಮುಂಚೆ ಜನಾಂಗಗಳಿಗೆ ಸುವಾರ್ತೆಯು ಸಾರಲ್ಪಡಬೇಕು. ಅದಕ್ಕೆ ನಾವು ಸಾರಬೇಕು. ಮಾತ್ರವಲ್ಲ, ಯೇಸು ಹೇಳಿದಾಗೆ ಸಾರುವಂಥವರನ್ನು ಎಬ್ಬಿಸುವುದಕ್ಕಾಗಿ, ಸೇವಕರನ್ನು ಎಬ್ಬಿಸುವುದಕ್ಕಾಗಿ, ಮತ್ತಾಯ 9:35-38 ಓದ್ತೇವೆ, ಅದನ್ನು ಎಬ್ಬಿಸುವುದಕ್ಕಾಗಿ ಕೂಡ ನಾವು ಪ್ರಾರ್ಥಿಸಬೇಕು. ಯಾಕಂದರೆ ಹೆಚ್ಚು ಕಡೆಗಳಲ್ಲಿ ಈಗ ಸುವಾರ್ತೆಯು ಹೋಗ್ತಾ ಉಂಟು, TV ಚಾನಲ್ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ, ಡಿಫ್ರೆಂಟ್ ವೇಯಲ್ಲಿ ಸುವಾರ್ತೆಯು ಹೋಗ್ತಾ ಇದೆ. ಆದರೂ ಕೂಡ ಅನೇಕರು ಸುವಾರ್ತೆಯನ್ನು ಕೇಳದಂಥ ಎಷ್ಟೋ ಜನ ಲೋಕದಲ್ಲಿದ್ದಾರೆ. ಅದು ಪ್ರತಿಯೊಂದು ದೇವಜನರ ಜವಾಬ್ದಾರಿಯಾಗಿದೆ. ಸುವಾರ್ತೆಯು ಹೋಗಲಾರದ ಸ್ಥಳಗಳಿಗೆ ಸುವಾರ್ತೆಯನ್ನು ಕೊಂಡೊಯ್ಯುವಂಥದ್ದು. ಒಂದು ಅಟ್ಲೀಸ್ಟ್ ನಮಗೆ ಹೋಗ್ಲಿಕ್ಕೆ ಅಂತ ಸ್ಥಳ ಆಗದಿದ್ದರೂ ಕೂಡ ನಾವು ಪ್ರಾರ್ಥಿಸಬೇಕು, ದೇವರೇ ಎಲ್ಲಿ ಸುವಾರ್ತೆ ಸಿಗಲಿಲ್ಲ ಅಲ್ಲಿ ಎಲ್ಲ ಸುವಾರ್ತೆ ರೀಚ್ ಆಗುವ ಹಾಗೆ ಸೇವಕರು ನೆಬ್ಬಿಸಿ ಎಂಬುದಕ್ಕೆ ಕೂಡ ಪ್ರಾರ್ಥಿಸಬೇಕು. ಉಜ್ಜೀವನಕ್ಕಾಗಿ ಪ್ರಾರ್ಥಿಸಬೇಕು, ಸುವಾರ್ತೆ ಹೋಗುವುದಕ್ಕಾಗಿ ಕೂಡ ನಾವು ಪ್ರಾರ್ಥಿಸುವವರಾಗಿರಬೇಕು. ಖಂಡಿತವಾಗಿ ದೇವರು ದೊಡ್ಡ ಕಾರ್ಯ ನಮ್ಮ ಭಾರತ ದೇಶದಲ್ಲೂ, ಭಾರತ ದೇಶದ ಹೊರಗಡೆ ಕೂಡ ಆತನು ಮಾಡಲಿಕ್ಕೆ ಆತನು ಹೋಗುತ್ತಾನೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಸೋ ಮಚ್ ಪಾಸ್ಟರ್. ಪ್ರಿಯರೇ, ಇವತ್ತು ನಮ್ಮ ಕಾರ್ಯಕ್ರಮದ ಈ ಕೊನೆಯ ಭಾಗಕ್ಕೆ ನಾವು ಈಗಾಗಲೇ ಬಂದಿದ್ದೇವೆ. ಪಾಸ್ಟರ್ ಯಶವಂತ್ ಕುಮಾರ್ ಅವರು ತಮ್ಮ ಮನದಾಳದ ಮಾತುಗಳನ್ನು, ತಮ್ಮ ಅನುಭವಗಳಿಂದ ಹೇಳಿದ್ರು. ಪಾಸ್ಟರ್ ಸುನಿಲ್ ಅವರು ಕೂಡ ಅನೇಕ ಸಂಗತಿಗಳು ನಮ್ಮೊಂದಿಗೆ ಹಂಚಿಕೊಂಡ್ರು. ನಾವು ಅನೇಕ ಸಂಗತಿಗಳಿಗೆ ಪ್ರಾರ್ಥಿಸೋದಕ್ಕೆ ದೇವರು ಸಹಾಯ ಮಾಡಿದ್ರು. ಎಲ್ಲ ಪ್ರಾರ್ಥನೆ ಮನವಿಗಳು ಕೂಡ ನೇರ ಪ್ರಸಾರದ ಸಮಯದಲ್ಲಿ ಮಾಡಲಿಕ್ಕೆ ಸಾಧ್ಯವಾಗದೇ ಇರ್ಬೋದು. ಆದರೆ ನಿಮ್ಮ ಪರದೆ ಮೇಲೆ ಬರುವಂಥ ಆ ಸಂಖ್ಯೆಗಳಿಗೆ ನೀವು ಪ್ರಾರ್ಥನಾ ಮನವಿಯನ್ನು ಕಳಿಸೋದಾದರೆ ನಾವು, ನಮ್ಮ ಪ್ರಾರ್ಥನಾ ತಂಡ ಖಂಡಿತವಾಗಿ ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಆ ಸಂಖ್ಯೆ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ, 7022576010. ಸೊ ನಾವು ಮತ್ತೆ ನಾಳೆ ಹೊಸ ಅತಿಥಿಯೊಂದಿಗೆ ಬರೋವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅದೇ ಸಮಯದಲ್ಲಿ ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಬೆಂಗಳೂರಿನ ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ ಬಂದು ಮಾತಾಡಿದಂಥ ರೆವರೆಂಡ್ ಪಾಸ್ಟರ್ ಯಶವಂತ್ ಕುಮಾರ್ ಅವರಿಗೆ ನಾವು ಆಸರೆ ಟಿವಿಯ ಪರವಾಗಿ, DJ ಬೇತೇಲ್ ಸಭೆಯ ಪರವಾಗಿ ತುಂಬ ಹೃದಯದ ವಂದನೆ ಹೇಳ್ತೇವೆ. ಪಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೇರಿಂಗ್ ಯುವರ್ ಟೈಮ್ ಅಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ an opportunity, Stephen. Yes, thank you. ಹಾಗೆ ನಮ್ಮಲ್ಲಿ DJ ಬೇತೇಲ್ ಹಾಗೂ ಆಸರೆ ಟಿವಿಯ ಸಂಸ್ಥಾಪಕರು, ಹಿರಿಯ ಸೇವಕರು, ಸಭಾಪಾಲಕರಾದಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಅವರು ಕೂಡ ನಾವು ವಂದಿಸೋದಕ್ಕೆ ಬಯಸ್ತೇವೆ. ನಿಮ್ಮ ಸಮಯ ನೀವು ಕೊಟ್ಟು ಈ ರೀತಿ ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕಾಗಿ. ಹಾಗೆ ಪ್ರಿಯರೇ, ನಾವು ನಾಳೆ ಮತ್ತೊಬ್ಬ ದೇವ ಸೇವಕರ ಜೊತೆ ನಿಮ್ಮ ಜೊತೆ ನಾವು ಬರ್ತೇವೆ. ಅಲ್ಲಿವರೆಗೂ ಸುರಕ್ಷಿತವಾಗಿರಿ, ನಿಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳಿ. ಅನೇಕ ಸಂಗತಿಗಳು ನಾವು ಕೇಳಿದ್ದೇವೆ, ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಆಮೆನ್.